ನೀವೇ ನೋಡಿ. ಏಟ್ ಬಿತ್ತ ಅಂತ ಕೇಳ್ತಾ ಇದೀನೋ? ಥೂ ನಾಯಿ. ಲೇ, ಆ ಕೋಣ ಗುಮ್ತಾ ಇದ್ರೆ ನನ್ನ ಬಿಡ್ಸ್ಕೋಬೇಕಲ್ವೇನೋ? ಅದನ್ನ ಬಿಟ್ಟು ಜೂಮ್ ಮಾಡ್ತೀಯ, ಜೂಮು. ನಿನಗೆ ಪರ್ಮನೆಂಟ್ ಮಾಡ್ಕೋಬೇಕು ಅಂತ ಇದೆ, ಮಾಡ್ಕೊಳ್ಳ ಕಣೋ. ನೀನೇನಾದ್ರು ಮದುವೆ ವಿಡಿಯೋ ಮಾಡಕ್ಕೆ ಲಾಯಕು. ಥೂ, ಹಾಳ ಹೋಗು. ಈ ಪ್ರಪಂಚದಲ್ಲಿ ಹುಡುಗನಿಂದೆ ಹುಡುಗಿ ಓಡೋಗೋದನ್ನ ಕೇಳಿದೀವಿ. ಈಗ ನಾವು ನೋಡ್ತಾ ಇದೀವಿ ಹುಡುಗಿನೇ ಹುಡುಗನ ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅಂದ್ರೆ ಸಮಥಿಂಗ್ ರಾಂಗ್. ಇದೆಲ್ಲ ನಮಗ್ ಗೊತ್ತಾಗಬೇಕು ಅಂದ್ರೆ, ಹಲೋ ಗೀತಾ ಗೋವಿಂದ, ಎಲ್ಲಿಗೆ ಓಡೋಗ್ತಾ ಇದ್ದೀರಾ? ಮನೆ ಬಿಟ್ಟು ಓಡೋಗ್ತಾ ಇದ್ದೀರಾ? ಯಾಕೆ ಓಡೋಗ್ತಾ ಇದ್ದೀರಪ್ಪ? ಲವ್ ಅದು ಓಡೋಗ್ತಾ ಇದ್ದೀರಾ? ಯಾರ ಮನೆಯಿಂದ ಓಡೋಗ್ತಾ ಇದ್ದೀರಾ? ಮಾದೇವರ ಮನೆ. ಮಾದೇವ ಮನೆನ ನೀವು ಹಾಳಾಗಿ ಹೋಗಿ. ಮಾದೇವ ಇನ್ಮೇಲೆ ಐತೆ ನಿನ್ಗೆ ಕಲ್ಲು ಬಂಡೆ ಏಟು ಏಟು. ಮಾದೇವನ ಮನೆಯಲ್ಲಿ ಇದ್ದಂತ ಚಿನ್ನದಂತ ಒಬ್ಬೇ ಒಬ್ಳು ಮಗಳು ಅವರು ಮನೆಯಲ್ಲಿ ಕಸ ಗುಡಿಸ್ತಾ ಇದ್ದವನ್ನ ಎಳ್ಕೊಂಡು ಓಡೋಗ್ತಾ ಇದ್ದಾಳೆ. ಯಾಕೆ ಓಡೋದ್ರು? ಮಾದೇವ್ ಮನೆಯಲ್ಲಿ ಯಾವ ರೂಮಲ್ಲಿ ಅವ್ರಿಬ್ರಿಗೂ ಲವ್ ಆಯ್ತು ಅಂತ ತಿಳ್ಕೋಬೇಕು ಅಂದ್ರೆ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ. ಮಾದೇವ್ ಮನೆಯ ಕಗ್ಗತ್ತಲೆಯ ಕತ್ತಲು ಎಪಿಸೋಡ್ ನಂಬರ್ 1. ನೆನಪುಗಳು ಮಧುರ, ಸವಿಯಲೇಬೇಕು. ಆದರೆ ಆ ಸವಿಯಿಂದ ದುಃಖನೂ ಆಗೋದು, ಕೆಲವೊಮ್ಮೆ ಸಂತೋಷನೂ ಆಗೋದು. 4 ವರ್ಷದ ಕಾಲೇಜ್ನ ಇಂಜಿನಿಯರಿಂಗ್ನ ಕೊನೆ ಎಕ್ಸಾಮ್ ಇವತ್ತು. ಕೊನೆ ಪೇಪರ್ನ ಮುಗಿಸ್ಕೊಂಡು ನಾನು ನನ್ನ ಊರು ಯಾಣಕ್ಕೆ ವಾಪಸ್ ಹೋಗಬೇಕು. ಈ 4 ವರ್ಷದ ಕಾಲೇಜ್ ಲೈಫ್, ಈ ಊರಲ್ಲಿ ಕಳೆದ ನೆನಪುಗಳು ನೆನೆಸ್ಕೊಂಡ್ರೆ ನನಗೊಂದು ರೀತಿ ಖುಷಿ ಆಗುತ್ತೆ. ಕಡಲಿನ ಆ ಬೋರ್ಗೆರೆವ ಅಲೆಯ ಶಬ್ದ, ಕಲ್ಲು ಬಂಡೆಗಳ ಮಧ್ಯೆ ನುಸುಳಿ ಬರುವ ಹಾಲಿನ ನೊರೆಯಂತಹ ನೀರು, ಬಂಡೆ ಕಲ್ಲಿಗೆ ಅಪ್ಪಳಿಸುವ ಆ ಅಲೆಯ ಶಬ್ದ, ತೀರದಲ್ಲಿ ನಿಂತು ಕಡಲ ಮಧ್ಯಭಾಗದಲ್ಲಿ ಅಲೆಗಳ ಜೊತೆ ನರ್ತನ ಮಾಡುತ್ತಾ ಬರುವ ಹಡಗಿನ ಸೊಬಗು ನೋಡುವುದೇ ಚಂದ. ಬಣ್ಣ ಬಣ್ಣದ ಆ ಪ್ರಕೃತಿಯ ಸೌಂದರ್ಯ ರಾಶಿ ಈ ಮಂಗಳೂರನ್ನು ಕೊನೆ ಬಾರಿ ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸೇ ಇಲ್ಲ. ಕಡಲಿನ ವೈವಿಧ್ಯಮಯ ಮೀನು ಊಟ ಮಾಡುವುದರಲ್ಲಿ ಒಂದು ರೀತಿಯ ಗಮ್ಮತ್ತು ಮಾರಾಯರೆ. ಮಸಾಲೆ ಮೀನು, ಬಂಗಡೆ ಫ್ರೈ, ಪರೋಟ ಜೊತೆಗೆ ಪ್ರಾನ್ಸ್ ಫ್ರೈ, ಇದೆಲ್ಲ ಮುಗಿದ ಮೇಲೆ ಒಂದು ಗಡ್ಬಡ್ ಐಸ್ ಕ್ರೀಮ್ ತಿಂದರೆ ಆಹಾ ಎಂಥ ಮಜಾ ಗೊತ್ತಾ. ಇಷ್ಟೆಲ್ಲ ತಿಂದ ಮೇಲೆ ಜೀರ್ಣ ಆಗೋದಕ್ಕೆ ಅಂತ ಸೋಮೇಶ್ವರ ಬೀಚ್ ಹತ್ರ ಹೋಗಿ ಒಂದು ಟೀ ಕುಡಿದ್ರೆ ಜೀವನ ಸಾರ್ಥಕ ಆಯಿತು ಅಂತಲೇ ಅರ್ಥ. ಕೊನೆ ದಿನ, ಕೊನೆ ಬಾರಿ ಸೋಮೇಶ್ವರ ಬೀಚ್ ಕಡೆಗೆ ಹೊರಟಿದ್ದೀನಿ ಟೀ ಕುಡಿಯೋದಕ್ಕೆ ಅಂತ. ಟೀ ಕುಡಿಯೋದಕ್ಕೆ ಅಂತ. ಇವನೇನೋ? ಹೌದು ಬಾಸ್. ಸರಿ, ಕ್ಲಿಕ್ ಮಾಡ್ಕೋ. ಆಯ್ತು ಬಾಸ್. ಹಾಯ್ ಹಾಯ್. ಅಡ್ಡಾಕೋ. ಎತ್ತಕೊಂಡ್ರ ಅವನ. ಓಕೆ ಬಾಸ್. Boys, attack!
ಸುಮ್ನಿರ್ಲಾರ್ದವ್ರು ಅದೇನೋ ಬಿಟ್ಕೊಂಡು ಮುರುಮುರ ಅನ್ಸ್ಕೊಂಡ್ರಂತೆ. ಒಳ್ಳೆ ಕಳ್ಳ ಇದ್ದಂಗ ಅವನೇ. ಯಾರೋ ನೀವು? ಅದೇ ಯಾರೋ ನೀವೆಲ್ಲ? ಸರ್ ಹೇಳ್ತೀನಿ ಸರ್, ಅದೇ ಅಜ್ಜೇಕೆ. ಓ ಜೇಕೆನಾ? ಅವನ್ ಕೈಲಿ ಸೇಟ್ ತೀರ್ಸ್ಕೊಳಕ್ ಆಗಲ್ಲ ಅಂತ ನಿಮ್ಮನ್ ಕಳ್ಸೋನಾ? ನಿಮ್ಮಿಂದಾಗಿ ನನ್ ಬೈಕ್ ಕೆಟ್ಟ ಹೋಗಿದೆ. ನಾನು ಅರ್ಜೆಂಟ್ ಆಗಿ ಸೋಮೇಶ್ವರ ಬೀಚ್ಗೆ ಹೋಗ್ಬೇಕಾಗಿದೆ. ನನ್ ಬೈಕ್ ನ ರೆಡಿ ಮಾಡಿಸ್ಕೊಂಡು ನಿಮ್ ಕಾರ್ನ ತಗೊಂಡೋಗಿ. ಬಾಸ್ ಅಲ್ಲೇ ಇರ್ತೀರ ತಾನೆ? ಗ್ಯಾರಂಟಿ ತಾನೆ? ಹೌದು, ಖಂಡಿತವಾಗ್ಲೂ ಅಲ್ಲೇ ಇರ್ತೀನಿ. ತಗೋಕಿ, ಬೇಗ ಬಾ. ಹೇ, ಇನ್ನು ನನ್ನ ಮಕ್ಕಳೆಲ್ಲ ಇಂಥವ್ರೆ, ಹೋಗಿ ಅಟ್ಯಾಕ್ ಮಾಡಬಾರ್ದ? ಹಿಡಿಯೋ ಹಿಡಿಯೋ. ए छोटू, एक चाय. चाय. ಅಯ್ಯೋ,
ನನ್ನನ್ನು ಯಾರೋ ರೌಡಿಗಳು ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಪ್ಲೀಸ್ ಕಾಪಾಡಿ. ಏನು ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರಾ? ಯಾರು ಕಾಣಿಸ್ತಾನೆ ಇಲ್ಲ. ಅರ್ಜೆಂಟಾಗಿ ಕಾರವಾರಕ್ಕೆ ಹೋಗ್ಬೇಕು. ನಾನು ತುಂಬಾ ಭಯ ಆಗ್ತಿದೆ ಸರ್. ಡ್ರಾಪ್ ಮಾಡ್ತೀರಾ ಪ್ಲೀಸ್? ಕಾರವಾರಕ್ಕ? ಪ್ಲೀಸ್. ಮತ್ತೆ ನನ್ನ ಎಕ್ಸಾಮ್ ಪ್ಲೀಸ್. ಓಕೆ ಬನ್ನಿ. ಸತ್ಯ, ಇವ್ರು ಸಿಕ್ಕಿದ್ದು ನನಗೆ ದೇವ್ರು ಸಿಕ್ತಾಗಾಯ್ತು. ನನ್ನ ಎಕ್ಸಾಮ್ನ ಮರೆತು ಈ ಹುಡುಗಿನ ಕರ್ಕೊಂಡು ಯಾರ್ದೋ ಕಾರ್ನಲ್ಲಿ ಕಾರವಾರದ ಕಡೆ ಹೊರಟೆ. ವಾವ್, ಬ್ಯೂಟಿ. ಇವನಿಗೆ ಫೋನ್ ಮಾಡ್ದ. 1 minute. ಓಕೆ. ಓಕೆ. ಹಲೋ, ಯಾಕೋ ಏನಾಯ್ತು? ಯಾಕೆ ಈಗ ಫೋನ್ ಮಾಡ್ದೆ? ಏನು ಆಯ್ತು ನಿನಗೆ? ಇವತ್ತು ಲಾಸ್ಟ್ ಪೇಪರ್ ಅನ್ನೋದು ಮರ್ತ್ಬಿಟ್ಯಾ? ಎಕ್ಸಾಮ್ಗೆ 15 ನಿಮಿಷ ಟೈಮ್ ಇದೆ, ಬೇಗ ಬಾ. ಎಕ್ಸಾಮಾ? ಯಾವ ಎಕ್ಸಾಮು? ವಾ, ಚೆನ್ನಾಗಿ ಹೇಳಿದೆ ನೀನು. ನಾನು ಇನ್ನೊಂದು ಎಕ್ಸಾಮ್ ತಗೋತಾ ಇದ್ದೀನಿ ಮಗ. ಇನ್ನೊಂದು ಎಕ್ಸಾಮಾ? ಅದೇಲ್ಲಪ್ಪ? ಅದೇ ಕಣೋ, ನಾನು ಕನ್ಸಲ್ಲಿ ಕಾಣ್ತಿದ್ನಲ್ಲ, ಕನ್ಸಿನ ಕನ್ಯೆ, ಆ ಎಕ್ಸಾಮು. ಕನ್ಸು ಕನ್ಯೆ? ಕನ್ಸು ಕನ್ಯೆ ಇಲ್ಲ, ಆಮೇಲೆ ಫಸ್ಟ್ ಬಂದು ಎಕ್ಸಾಮ್ ಬರೀ ಬಾರೋ. ಇದನ್ನ ಮಿಸ್ ಮಾಡ್ಕೊಂಡ್ರೆ ನಿನ್ ಲೈಫೇ ಮಿಸ್ ಮಾಡ್ಕೊಂಡಂಗೆ. ನಿಜ ಮಗ, ನೀನ್ ಹೇಳ್ತಾ ಇರೋದು ನಿಜಾನೇ. ಬಟ್ ಇವಳನ್ನ ಮಿಸ್ ಮಾಡ್ಕೊಂಡ್ರೆ ನನ್ನ ಲೈಫ್ನ ಮಿಸ್ ಮಾಡ್ಕೊಂಡಂಗೆ. ಆ ಎಕ್ಸಾಮ್ಗಿಂತ ಈ ಎಕ್ಸಾಮೇ ತುಂಬಾ ಮುಖ್ಯ. ಸರಿ ಕಟ್ಟಿದ್ದೇನೋ? ಆ ಎಕ್ಸಾಮ್ ಬೇಕು ಅಂದ್ರೆ ನಾನು ಮತ್ತೆ ಬರಿಬಹುದು. ಬಟ್ ಈ ಎಕ್ಸಾಮ್ ಮಿಸ್ ಆದ್ರೆ ನಾನು ಮತ್ತೆ ತಿರ್ಗಾ ಬರೆಯಕ್ಕಾಗಲ್ಲ. ಅದೇ ಕಣೋ, ಅವಳು ಭಯದಲ್ಲಿ ಬಂದ್ಲು, ನನ್ನ ಕಾರವಾರ ಡ್ರಾಪ್ ಮಾಡಿ ಅಂತ ಪ್ಲೀಸ್ ಅಂತ ಕೇಳ್ಕೊಂಡ್ಲು. ಗಾಬ್ರಿಲಿ ಅವಳ ಮುಖ, ಆಹಾ ಎಂತ ಅದ್ಭುತ ಸೌಂದರ್ಯ ಗೊತ್ತಾ. ಅವಳ ಸೌಂದರ್ಯನ ನೋಡ್ಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ರು ಒಂದ್ಸಾರಿ, ಇನ್ನೊಂದ್ಸಾರಿ, ಮತ್ತೊಂದ್ಸಾರಿ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಮಗ. ಆಹಾ, ಅವಳ ಕೋಲ್ಗೇಟ್ ಸ್ಮೈಲು. ಹೇ ಹೇ ಹೇ, ಆಯ್ತಾಯ್ತು ಸರಿ ಮಗ, ಈ ಎಕ್ಸಾಮ್ ನ ಪಾಸ್ ಆಗಿ ಬರ್ತೀನಿ. ಅದೇ ನನ್ನ ಫ್ರೆಂಡು. ಏನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಅರ್ಜೆಂಟ್ ಅಷ್ಟೇ. ಹೊರಡೋಣ. ಓಕೆ. ನೀವಿಲ್ಲೇರೋ, ನಾನು ಆ ಟೀ ಅಂಗಡಿಯಲ್ಲಿ ಹೋಗಿ ವಿಚಾರಿಸ್ಕೊಂಬತ್ತೀನಿ. ನಾನು ಆ ಕಡೆ ಹೋಯ್ತಾ ಇದ್ದಂಗೆ ಗಾಡಿ ದೇಕ್ಕಿಕೊಂಡು ಹೋಗ್ಬಿಟ್ಟಿರಾ, ಮಕ್ಕಳು ನೋಡಿ ಹಂಗೆ ಐತೆ. ಲೈ ಆಗ್ಲೇ ಒಂದ್ ರೌಂಡ್ ರುಬ್ಬೋನೆ. ಈ ಸತಿ ಗಾಡಿ ಏನೋ ಹೋಯ್ತು ಅಂದ್ರೆ ನಾನು ಅನ್ಗಾಯಿ ನೀರ್ಗಾಯಿ ಮಾಡಿ ರುಬ್ತಾನೆ. ಹುಷಾರು. ಓಕೆ ಓಕೆ ಬಾಸ್. ಏನು ಬಾಸ್ ಬಾಸ್ ಬಾಸ್, ಈಗ ಯಾರೋ ಜಿಮ್ಮರ್ ಬಂದಿದ್ರ ಬಾಸ್? ಬಂದಿದ್ರು, ಗರ್ಲ್ ಫ್ರೆಂಡ್ ಜೊತೆ ಹೋದ್ರು. ಗರ್ಲ್ ಫ್ರೆಂಡ್ ಕೇಳಿಲ್ಲ ಬಾಸ್, ಜಿಮ್ಮರ್ ಕೇಳ್ದೆ ಬಾಸ್. ಜಿಮ್ಮರ್ ರೀ, ಈಗ ಹೋದ್ರು ಗರ್ಲ್ ಫ್ರೆಂಡ್ ಜೊತೆ. ಗರ್ಲ್ ಫ್ರೆಂಡ್ ಜೊತೆನಾ? ಆ ಕಡೆಯಿಂದ ಬಂದಿದ್ದು ಸಿಂಗಲ್, ಇವ್ರು ಹೇಳೋದ್ ನೋಡಿದ್ರೆ ಡಬ್ಬಲ್. ಇದ್ರೂ ಇರ್ಬೋದಾ? ನೋಡೋಣ. ಹಾ ಹಾ ನೋಡೋಣ. ಬಾಂಡು ಇಲ್ಲಿ. ಲೋ ಬಾಂಡು, ನನ್ನ ಮಗ ನಮ್ಗೆ ನಾಯ್ಡಿ ಪೇಡಿ ಹೊಡೆದ್ಬಿಟ್ಟು ನಿಮ್ ಏರಿಯಾ ಕಡೆ ಬಂದವನಂತೆ. ಮಿಕ್ಕನ್ ಹೆಂಗಾನ ಮಾಡಿ ಅದುಮ್ರಿ, ನಾನು ಬೇಗ ಓಡ್ಬಂದ್ಬಿಡ್ತೀನಿ. ಆಯ್ತಾ? ಬಾಂಡ್ ಇದ್ಮೇಲೆ ನೋ ಟೆನ್ಷನ್. ಮಾಡಿಗೆ ಫೋನು.
ವಾವ್ ಸೂಪರ್ ಡ್ರೈವಿಂಗ್ ಕಮಾನ್ ಸೂಪರ್ ಕಮಾನ್ ನೋ ಅವನು ಈ ರೀತಿ ಮಾಡಿದ್ರೆ ಸರಿ ಹೋಗಲ್ಲ, ಬೇರೆ ರೀತಿನೇ ಅಟ್ಯಾಕ್ ಮಾಡಬೇಕು. ಏನು ಮಾಡೋದಕ್ಕಪ್ಪ ಈಗ? ಗಾಡಿ ಸ್ಟಾರ್ಟ್ ಮಾಡೋ, ನಡೆಯೋ 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 ಬೇಗ. ಚಾರಿ, ರಾಹುಲ್ ಚಾರಿ. ಮಿಸ್ಟರ್ ಚಾರಿ, ಮಾರ್ಗಿ. ಮಾರ್ಗಿ. ಮಾರ್ಗ್ರೆಟ್. ಹಾಯ್ ಹಾಯ್. ಮಾರ್ಗ್ರೆಟಾ? ವಾವ್, ಮಾರ್ಗಿ, ಮಾರ್ಗ್ರೆಟ್. ನೈಸ್ ನೇಮ್. ಮಿಸ್ಟರ್ ಚಾರಿ, ನಿಮ್ಮನ್ನು ನೋಡಿದ್ರೆ ನಂಗೊಂದು ರೀತಿ ಭಯ ಆಗ್ತಿದೆ. ಆದ್ರೂ ನಿಮ್ ಜೊತೆ ಬರ್ತಾ ಇದ್ದೀನಿ. ನಿಮ್ಮನ್ನು ನೋಡ್ತಿದ್ರೆ ಅಂದ್ರೆ ನಾನೇನು ಕಿಡ್ನಾಪರ್ ತರ ಕಾಣಿಸಿದ್ದೀನ ನಿಮ್ಗೆ? ನೋ ನೋ ನೋ, ನಾಟ್ ಲೈಕ್ ದಟ್. ಯು ಆರ್ ಮಗನೇ, ನಿನ್ ಟೈಮ್ ಚೆನ್ನಾಗಿದೆ. ಇವತ್ತಿ ಹುಡುಗಿ ನನ್ನ ಪಕ್ಕದಲ್ಲಿ ಇಲ್ದೇ ಇದ್ದಿದ್ರೆ ನೀನ್ ಎಲ್ಲೋದ್ರೂ ಬಿಡ್ತಾ ಇರ್ಲಿಲ್ಲ. ನಿನ್ ತಿಥಿ ಮಾಡ್ಬಿಡ್ತಾ ಇದ್ದ ಮಗನೇ. ಸ್ವಲ್ಪದ್ರಲ್ಲಿ ಮಿಸ್ ಆಗಿ ಹೋದ. ನೀನ್ ಇಲ್ದೇ ಇದ್ದಿದ್ರೆ ಇವತ್ತವನ್ನ. ಮಿಸ್ಟರ್ ಚಾರಿ, ಯಾಕೆ ಕೋಪ ಮಾಡ್ಕೋತೀರಾ? ಮೊದ್ಲು ನಿಮ್ ತಪ್ಪನ್ನ ನೀವು ತಿದ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಬೈಯೂರಂತೆ. ಹೌದಾ? ನಂದೇ ತಪ್ಪು ಅಂತೀರಾ? 100% ತಪ್ಪು ನಿಮ್ದೆ. ಹಾಗಾದ್ರೆ ನನ್ ಗಮನ ಎಲ್ಲಿತ್ತು? ನನ್ ಮೇಲಿತ್ತು. ನಿಮ್ಮೇಲೆ? ನಿಮ್ಮೇಲೆ ಇತ್ತಾ? ಸರಿ, ಅವ್ರು ಯಾರೋ ಅಟ್ಟಿಸ್ಕೊಂಡ್ ಬಂದ್ರಲ್ಲ, ಅವ್ರು ಯಾರು?
ಓಕೆ ಮೇಡಮ್. ನಾನು ಆಟೋ ಇಳಿದು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದೆ. ತಕ್ಷಣ ಯಾರು 3 ಜನ ಗಾಡಿಲಿ ಬಂದು ನನ್ನ ಬ್ಯಾಗ್ ಕಿತ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ನಾನು ಬಿಡ್ಲಿಲ್ಲ. ಅವರಿಂದ ಕಿತ್ಕೊಳ್ಳೋ ಪ್ರಯತ್ನದಲ್ಲಿದ್ದೆ. ಅಲ್ಲಿಂದ ಕಿತ್ಕೊಂಡು ಓಡ್ದೆ. ಅವರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಓಡ್ತಾನೆ ಇದ್ದೆ. ಓಡಿ ಓಡಿ ಸೋಮೇಶ್ವರ ಬೀಚ್ ಹತ್ರ ಬಂದೆ. ಆದ್ರೂ ಅವ್ರು ನನ್ನ ಹಿಂಬಾಲಿಸ್ತಾನೆ ಇದ್ರು. ಹೇಗೋ ತಪ್ಪಿಸ್ಕೊಂಡು ನಿಮ್ಮ ಕಾರ್ ಹತ್ರ ಓಡ್ ಬಂದೆ. ನಿಮ್ಮನ್ನ ನೋಡಿ ಸಹಾಯ ಕೇಳೋಕೆ ಅಂತ ನಿಮ್ಮ ಹತ್ರ ಬಂದೆ. ಮುಂದಿಂದು ನಿಮಗೆ ಗೊತ್ತಿದೆ. ಅಲ್ಲಿಂದ ಓಡಿ ನಿಮ್ಮ ಹತ್ರ ಬಂದೆ. ಅಯ್ಯೋ, ಬೇಗ ಬೇಗ ಮತ್ತೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಅವರೇ ದೇ ಆರ್ ಕಮಿಂಗ್. ಚಾರಿ ಗೋ ಫಾಸ್ಟ್. ಅವ್ರು ಬರ್ತಿದ್ದಾರೆ. ಚಾರಿ ಭಯ ಆಗ್ತಿದೆ. ಅವ್ರು ಹಿಂದೆನೆ ಬರ್ತಿದ್ದಾರೆ. ಬರ್ಲಿ ಬರ್ಲಿ ಅವರು. ನೀನೇನ್ ಭಯ ಬೀಳ್ಬೇಡ. ಬರ್ಲಿ ಅವರು. ಬನ್ನಿ 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 ಬನ್ನಿ. ಬಂದ್ರು, ಬಂದೇ ಬಿಟ್ರು. ಬನ್ನಿ 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 ಬನ್ನಿ. ನಿಲ್ಸೋ. ನೀನೇನ್ ಭಯ ಬೀಳ್ಬೇಡ. ಬರ್ಲಿ ಅವರು. ಸೂಪರ್ ಚೇಸಿಂಗ್ ಚಾರಿ. ಸೂಪರ್. ನೀವು ಓಡಿಸ್ತಾ ಇರೋ ಸ್ಪೀಡ್ಗೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಚುಕ್ಕಿ ತರ ಆಗೋಗಿದ್ದಾರೆ. ಅಪ್ಪ ಸತ್ಯ ಅವರ ಅಲ್ವಾ ನಿನ್ನ ನಟಿಸ್ಕೊಂಡ್ ಬಂದಿದ್ದು? ಹೌದವ್ರೆ. ಅಯ್ಯೋ ಚಾರಿ ಪ್ಲೀಸ್ ನನ್ನ ಒಬ್ಬಳೆ ಬಿಟ್ಟು ಹೋಗ್ಬೇಡಿ ಚಾರಿ. ಏ ಹೀರೋ, ನನಗೂ ನಿನಗೂ ಯಾವ ಸಂಬಂಧವಿಲ್ಲ. ನನಗ್ ಬೇಕಾಗಿರೋದು ಆ ಹುಡುಗಿ ಮಾತ್ರ. ಮರ್ಯಾದೆಯಿಂದ ಆ ಹುಡುಗಿನ ನನಗೆ ಒಪ್ಪಿಸ್ಬಿಟ್ಟು ಜಾಗ ಖಾಲಿ ಮಾಡ್ತಾ ಇರೋ. ಏಯ್, ಕಳ್ಸ್ಕೊಡಕ್ ನಾನೇನು ಕೈಗೆ ಬಳೆ ತೊಟ್ಕೊಂಡ್ ಬಂದಿಲ್ಲ. ಫಸ್ಟ್ ನಾನು, ಆಮೇಲೆ ಅವಳು. ಏಯ್
ಆಗ್ಲೇ ಎಸ್ಕೇಪ್ ಆದವಳು ಕಾರಲ್ಲಿ ಯಾಕೆ ಬಂದು ಕೂತ್ಕೊಂಡೆ? ನೀವ್ ಅವ್ರನ್ನ ಅಟ್ಯಾಕ್ ಮಾಡಕ್ ಹೋದಾಗ್ಲೇ ನಾನು ಕಾರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ. ಚಾರಿ, ನೀವ್ ಯಾಕೆ WWF ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು? ಚಾನ್ಸ್ ಸಿಕ್ಕಿದ್ರೆ ಅದು ಒಂದ್ ಕೈ ನೋಡೇ ಬಿಡ್ತೀನಿ. ಚಾರಿ, ನಂಗೆ ತುಂಬಾ ಹಶ್ವಾಗ್ತಾ ಇದೆ. ನನಗೂ ಅಷ್ಟೇ, ತುಂಬಾ ಹಸಿವು ಆಗ್ತಾ ಇದೆ. ಇಲ್ಲೇ ಪಕ್ಕದಲ್ಲಿ ಒಂದು ಧಾಬಾ ಇದೆ, ಅಲ್ಲಿಗೆ ಹೋಗೋಣ. ಸಾಹೇಬ್ರೆ, ಹಾಯ್ ಬ್ರೋ. ಹಾಯ್. ಸದ್ಯ ಡಾಬಾ ಸಿಕ್ತಲ್ಲ, ಚೆನ್ನಾಗಿ ತಿನ್ಬಿಡ್ಬೇಕು. ಏನ್ ತಿಂತೀಯಾ? ನನಗ್ ವೆಜ್. ಓಕೆ, ವೆಜ್. ವೇಟ, ಆ ಕಡೆ ನೋಡ್ಬೇಡ. 2 ವೆಜ್ ಬಿರಿಯಾನಿ. ಮತ್ತೇನಾದ್ರೂ ಬೇಕಾ? ಬ್ರೋ, ಯಾವ ಕಡೆ ಪಯಣ? ಅದು ಎಲ್ಲಿ? ಯಾಣ. ಓ, ಯಾಣನಾ? ನಮ್ಮೂರು. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಗೊತ್ತಾ ನಿಮ್ಗೆ? ಹೌದಾ? ಯಾರು ನೀನು? ನಮ್ ತರನೇ ಕೇಸು. ಅವರೆಲ್ಲ ಸೇರಿ ಕಾಪಾಡಿ ಸರ್, ಪ್ಲೀಸ್. ಅವರೆಲ್ಲ ಹೊಡಿತಾ ಇದಾರೆ. ಅವನ ಉಲ್ಟಾ ಅವ್ರಿಗೆ ಹೊಡಿತಾ ಇದ್ದಾನೆ. ವೆರಿ ಇಂಟ್ರೆಸ್ಟಿಂಗ್. ಬನ್ನಿ. ಚಾರಿ, ಅವನೇ ಚೆನ್ನಾಗಿ ಮಾಡ್ತಾನೆ.
ಎಸ್ ವಿನೋದ್ ಇವ್ರಿಗೆ ಒಂದು ಕುಮಟಾ ಮೀನು ಒಂದು ಕಾರವಾರ ಮೀನು ಎರಡು ಫುಲ್ಲು ಕಮಾನ್ ಬೇಗ ಹೊಡಿ 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 ಮಗ ಹೊಡಿ ಕಮಾನ್ ಕಮಾನ್ ಯಸ್ ದಟ್ಸ್ ಇಟ್ ಯಸ್ ಅದು ಚಂದ್ರ ಯಸ್ ಬ್ರೋ ನೀನ್ ಹೊಡಿತಾ ಇರೋದು ಒಂದೊಂದು ಏಟ್ ನೋಡ್ತಾ ಇದ್ರೆ ಗುರು ನಾಗರಾವಲ್ಲಿ ಆ ಕಿರಿಲಂಗ್ ಹೊಡಿತಾ ಇದ್ದಿದ್ದು ನಿಮ್ಗೆ ಆಗ್ತಾ ಇದೆ ಕೋಣಂತರ ಮೈ ಬಳಸ್ಕೊಂಡು ಹೊಡ್ತಾ ತಿನ್ಕೊಂಡು ಬಂದ್ರಲ್ಲೋ ನಾಚಿಕಾಗಲ್ಲ ನಿಮ್ಗೆ ಅವನ್ಯಾರೋ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ ಇವಾಗ ನಾನೇ ಅವ್ರನ್ನ ಫಾಲೋ ಮಾಡಬೇಕು ಬನ್ರೋ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ವೆರಿ ಮಚ್ ನಿನ್ಗೇನು ಆಗಿಲ್ಲ ತಾನೆ ಏನಾಗಿಲ್ಲ ವಿನು ಡೋಂಟ್ ವರಿ ಐ ಆಮ್ ಓಕೆ ವಿನೋದ್ ಡ್ರೆಸ್ ಇದೇ ಇರ್ಲಿ ಬಿಡು ವಿನು ಟಿ ಶರ್ಟ್ ತಂದಿದ್ದೀನಿ ಹಾಕೋ ಪರವಾಗಿಲ್ಲ ಟೀ ಶರ್ಟಾ ಚೆನ್ನಾಗಿರುತ್ತೆ ಬ್ರದರ್ ಈಗ ಹೇಳಿ ನಿಮ್ ಕತೆನಾ ಬ್ರದರ್ ನಾವಿಬ್ರು ಮನೆ ಬಿಟ್ಟು ಓಡ್ ಬಂದಿದೀವಿ ಓ ಹಾಗಿದ್ರೆ ನೀವಿಬ್ರು ಲವರ್ಸಾ ಎಸ್ ಎಸ್ ನಿಮ್ಮ ಅಪ್ಪ ಅಮ್ಮ ನಿಮ್ಮಿಬ್ಬರ ಮದ್ವೆಗೆ ಒಪ್ಪಿಲ್ಲ ಅಮ್ಮ ರೈಟ್ ಎಸ್ ಎಸ್ ಯು ಆರ್ ರೈಟ್
ನಮಗೂ ಗೊತ್ತಾಗ್ತಿಲ್ಲ, ಬಾ ನೋಡೋಣ. ಎಂತ ಜಾಗದಲ್ಲಿ ಈ ಗಾಡಿ ಕೈ ಕೊಟ್ಬಿಡ್ತು. ಏನಾಯ್ತು ಬ್ರದರ್? ಡೀಸೆಲ್ ಖಾಲಿ ಆಗ್ಬಿಡ್ತು. ಡೀಸೆಲ್ ಖಾಲಿ ಆಗೋಯ್ತಾ? ವಾಟ್ ಇಸ್ ದಿಸ್ ಚಾರಿ? ನನ್ ಕಾರವಾರ ತಲುಪೋದ್ ಯಾವಾಗ? ಕಾರವಾರಕ್ಕ? ಹೌದು, ನಾನ್ ಕಾರವಾರಕ್ಕೆ ಹೋಗ್ಬೇಕಾಗಿತ್ತು. ಹಲೋ ಮಿಸ್ ಮಾರ್ಗಿ. ಎಕ್ಸ್ಕ್ಯೂಸ್ ಮೀ, ಇಷ್ಟೊತ್ತಿಗೆ ನಾನ್ ಟ್ರೈನ್ ಅಲ್ಲಿ ಹೋಗಿದ್ರೆ ಮನೇಲಿ ಇರ್ತಾ ಇದ್ದೆ. ನಿನ್ ಜೊತೆ ಬಂದ್ ತಗ್ಲಾಕೊಂಡೆ. ನಾವು ಸರಿಯಾದ ದಾರಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಕಾರವಾರ ತಲುಪಬಹುದಾಗಿತ್ತು. ಆ ರೌಡಿಗಳಿಂದ ತಪ್ಸ್ಕೊಳ್ಳೋಕೆ ಈ ಗೊತ್ತು ಗುರಿ ಇಲ್ದಿರೋ ಜಾಗಕ್ಕೆ ಬರ್ಬೇಕಾಯ್ತು. ಗಾಡಿಲಿ ಡೀಸೆಲ್ ಬೇರೆ ಖಾಲಿ ಆಗೋಗಿದೆ. ನಾನೇನ್ ಮಾಡ್ಲಿ ಅದಕ್ಕೆ? ಬೆಳಗ್ಗೆಯಿಂದ ಗಾಡಿ ಓಡಿಸ್ತಾ ಇದ್ಯಾ, ಡೀಸೆಲ್ ಖಾಲಿ ಆಗದೆ ಇರುತ್ತಾ? ಇದ್ಯಾವುದೋ ಕಾಡಿಗೆ ಬಂದು ಸಿಗಾಕೊಂಡಿದೀವಿ. ಈಗ ಬೇರೆ ಕತ್ಲಾಗ್ತಾ ಇದೆ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗೋದು, ಏನ್ ಮಾಡೋದು? ಇದೊಂದು ವೈಲ್ಡ್ ಫಾರೆಸ್ಟ್ ತರ ಕಾಣ್ತಾ ಇದೆಯಲ್ಲ. ಯಾವ್ದೋ ನಿರ್ಜನ ಪ್ರದೇಶಕ್ಕೆ ಬಂದ್ಬಿಟ್ಟಿದೀವಿ. ಮುಂದೆ ಹೋದ್ರೆ ಕಾಡ್ ಇನ್ನೂ ದೊಡ್ಡದಾಗಿದೆ. ಇಲ್ಲಿ ಯಾವ್ದೋ ಕಾಲ್ದಾರಿ ಕಾಣಿಸ್ತಾ ಇದೆಯಲ್ಲ. ನಾವ್ ಈ ದಾರಿಯಲ್ಲಿ ಹೋದ್ರೆ ಯಾವ್ದೋ ಊರೋ ಮನೆನೋ ಸಿಗ್ಬಹುದು. ಬೆಳಿಗ್ಗೆವರೆಗೂ ಅಲ್ಲಿದ್ದು ಆಮೇಲೆ ಪ್ರಯಾಣ ಮುಂದುವರ್ಸೋಣ. ಗುಡ್ ಐಡಿಯಾ. ತಗೊಳ್ಳಿ ನಿಮ್ ಬ್ಯಾಗ್ನ. ಬನ್ನಿ. ಓಕೆ. ನನ್ ಬ್ಯಾಗ್ ಐ ವಿಲ್ ಟೇಕ್, ಡೋಂಟ್ ವೆರಿ. ತಗೊಳ್ಳಿ, ನಿಮ್ ಬ್ಯಾಗ್ ತಗೊಳ್ಳಿ. ಥ್ಯಾಂಕ್ ಯು. ನಡಿ. ಇದು ಒಂಥರ ಎಕ್ಸ್ಪೀರಿಯನ್ಸ್. ಮಾರ್ಗಿ ಅಲ್ಲಿ ನೋಡು. ಓ ಅಲ್ಲಿ ನೋಡು. ಹುಷಾರು, ರೇಗಿಸ್ಬೇಡಿ, ಕಚ್ಚಿಬಿಟ್ಟ. ಬನ್ನಿ. ವಾಸನೆ ಯಾಕೋ ಈ ದಾರಿಯಲ್ಲೇ ಬರ್ತಾ ಇದೆ. ಹೌದಣ್ಣ. ಕಾರ್ ನಮ್ದೇ ತಾನೆ? ಅದ್ ನನಗೂ ಗೊತ್ತಿಲ್ವಾ? ಲೈ, ನಾನು ಎಷ್ಟು ಕರೆಕ್ಟ್ ಎಷ್ಟು ಪರ್ಫೆಕ್ಟ್ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ತಾನೆ? ಯಾವ್ದೇ ಡೀಲ್ ತಗೊಂಡ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ? ಲೇ, ನಿಕ ಇಲ್ಲೇ ಎಲ್ಲೋ ಐತೆ ಕಣೋ. ಲೇ, ಈ ಕಾಡಲ್ಲಿ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಬೇಕು. ಅದೆಲ್ಲ ತಗೊಂಡ್ ಕುತ್ಕೊಳಕ್ಕೆ ಟೈಮ್ ಇಲ್ಲ. ಅದಕ್ಕೆ ಅಂತ ಒಂದ್ ಕೋಡ್ ಐತೆ ಕಣ್ರು. ಏನ್ ಮಾಡೋದು? ಅದಕ್ಕೊಂದು ಐಡಿಯಾ ಐತೆ ಕಣೋ. 500 ವರ್ಷದ ಹಿಂದಕ್ಕೆ ಹೋಗೋಣ. ಅರ್ಥ ಆಯ್ತಾ? ಎಲ್ಲೋ ಇದ್ದಾರೆ. ಹೌದಣ್ಣ. ಕಮಾನ್. ಸಿಕ್ಕಿದ್ಲೇನಾ? ಇಲ್ಲಣ್ಣ, ಸಿಗ್ಲಿಲ್ಲ. ಇನ್ನೂ ಸಿಗ್ಲಿಲ್ವಾ? ಇಲ್ಲ. ಕಾಡು ಬಿಟ್ಟು ಎಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅವನು. ನಡೀರೋ, ಬನ್ರೋ. ಬಾಸ್, ಕೊಲಂಬಸ್ ಇಂಡಿಯಾ ಕಂಡಿಡಿದಾಗ್ಲು ಇಷ್ಟೊಂದು ಕಿರ್ಚಾಡ್ಲಿಲ್ಲ ಕಣೋ. ಯಾಕೋ ಇಷ್ಟೊಂದು ಕಿರ್ಚಾಡ್ತಾ ಇದ್ದ ನೀನು? ಬಾಸ್, ಇದೇ ಕಾರಲ್ಲೇ ಎಸ್ಕೇಪ್ ಆಗಿದ್ದವರು. ಇದೇ ಕಾರಲ್ಲಿ ಎಸ್ಕೇಪ್ ಆಗಿದ್ರ? ನನಗನ್ಸುತ್ತೆ ಅವ್ರು ಎಲ್ಲೂ ಹೋಗಿರಲ್ಲ, ಇದೇ ಕಾಡಲ್ಲಿ ಇರ್ತಾರೆ. ಬನ್ನಿ. ನಡಿ ಬಾಸ್.
ಹುಷಾರು ವಿನು. ಬ್ರದರ್, ನಾನೀಗ ಹೇಳ್ತಾ ಇದ್ದೀನಂತ ಬೇಜಾರು ಮಾಡ್ಕೋಬೇಡಿ. ನೀವಿಬ್ರು ಮನೆ ಬಿಟ್ಟು ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದಿರ ಅನ್ಸುತ್ತೆ. ಬ್ರದರ್, ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸು, ಆಮೇಲೆ ದೊಡ್ಡವರಾದ್ಮೇಲೆ ಲವರ್ಸ್ ಆದ್ವಿ. ಆದ್ರೆ ಈಗ ಇವ್ರ ಅಪ್ಪ ಅಮ್ಮ ಬೇರೆ ಯಾವನ್ ಜೊತೆ ಮದುವೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಮನೆ ಬಿಟ್ಟು ಬಂದ್ವಿ. ಮನೆ ಬಿಟ್ಟು ಬಂದ್ಮೇಲೆ ಇವ್ರಪ್ಪ ಇದಾನಲ್ಲ, ಯಾರ ರೌಡಿಗಳು ಕಳಿಸಿದಾರೆ ಬ್ರದರ್ ನಮ್ ಹಿಡಿಯೋದಿಕ್ಕೆ. ವಾವ್, ಎಂತ ಥ್ರಿಲ್ಲೋ! ವಾಟ್ ಅ ಲವ್ ಸ್ಟೋರಿಯಾ! ಸೂಪರ್. ನಾವೇನೋ ಮನೆ ಬಿಟ್ಟು ಬಂದಿದೀವಿ, ಬಟ್ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಸಿಸ್ಟರ್, ನೀವು ತಲೆ ಕೆಡ್ಸ್ಕೋಬೇಡಿ, ನಾನ್ ಮುಂದೆ ನಿಂತ್ಕೊಂಡು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. Okay. ನೋಡಿ ಎಂತ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಹುಷಾರ್ ಬ್ರದರ್. ಇವತ್ತು ರಾತ್ರಿ ನೀವು ಇಲ್ಲೇ ಇರಬೇಕು. ಇದೇ ಜಾಗ ನಿಮಗೆ ಸುರಕ್ಷಿತ ಅನ್ಸುತ್ತೆ. ನಾನು ಹೋಗಿ ಸ್ವಲ್ಪ ಸೌದೆ ತರ್ತೀನಿ, ನೀವು ಇಲ್ಲೇ ಇರಿ. ಎಷ್ಟು ದೂರ ನಡೆಸ್ಬಿಟ್ಟಪ್ಪ. ಮೊಣಕಾಲು ಈಗಲೇ ನೋವು ಸ್ಟಾರ್ಟ್ ಆಗಿದೆ. ಹಾಗೆ ಅಂದ್ಕೊಳ್ಳಿ, ಯಾರು ಬೇಡ ಅಂದಿದ್ದು. ನನಗೆ ತುಂಬಾ ಹಸಿವಾಗ್ತಿದೆ, ತಿನ್ನಕ್ಕೆ ಏನಾದ್ರೂ ಸಿಗುತ್ತಾ? ಎಲ್ರಿಗೂ ತುಂಬಾ ಹಸಿವಾಗ್ತಾ ಇದೆ, ಊಟಕ್ಕೆ ಏನಾದ್ರೂ ಸಿಗುತ್ತಾ?
ನನಗೂ ತುಂಬಾ ಹಸಿವೆ ಆಗ್ತಿದೆ. ಊಟ ಗೀಟ ಏನು ಕೇಳಬೇಡಿ, ಅದು ತುಂಬಾ ಅಪಾಯ. ನಾನು ಏನು ಮಾಡಕ್ ಸಾಧ್ಯ ಇಲ್ಲ. ಇವತ್ತು ರಾತ್ರಿ ನೀವು ಹಸ್ಕಂಡೇ ಕಾಲ ಕಳಿಬೇಕು. ನಿಮಗೆ ಹಸಿವು ಗೊತ್ತಾಗದೇ ಇರೋದಿಕ್ಕೆ. ಗುಡ್ ಮಾರ್ನಿಂಗ್ ಮಾರ್ಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ. ಹಾಯ್. ಗುಡ್ ಮಾರ್ನಿಂಗ್ ರಾಹುಲ್. ಗುಡ್ ಮಾರ್ನಿಂಗ್. ಮರಗಿಡಗಳಿಗೆಲ್ಲ ನಮ್ ತರ ಪ್ರಾಣ ಇರುತ್ತೆ. ಉಳಿದಿದ್ದೆಲ್ಲ ನಾಳೆ ಬೆಳಿಗ್ಗೆ ನಿಮಗೆ ಗೊತ್ತಾಗುತ್ತೆ. ಮಾರ್ಗಿ, ಏನಾಯ್ತು ಮಾರ್ಗಿ? ಓ ಮೈ ಗಾಡ್. ಅಲ್ಲ, ರಾತ್ರಿ ವಿಡಿಯೋ ಮಾಡುವಾಗ ನಮ್ ಜೊತೆ ಇದ್ದೋನು ಈಗಿಲ್ಲ ಅಂದ್ರೆ ಏನರ್ಥ? ನಂಬಕ್ಕೆ ಆಗ್ತಲ್ವಲ್ಲ. ಇದು ತುಂಬಾ ಡೇಂಜರಸ್ ಜಾಗ ಅನ್ಸುತ್ತೆ. ಮೊದಲು ಜಾಗ ಖಾಲಿ ಮಾಡೋಣ. ಇದು ತುಂಬಾ ಹುಲಿಗಳಿರೋ ಜಾಗ. ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಾವು ಹುಲಿಗಳಿಗೆ ಆಹಾರ ಆಗೋದಂತೂ ಗ್ಯಾರಂಟಿ.
ಆಮೇಲೆ ಎಲ್ಲ ವಿಷಯ ನಿಮಗೆ ಗೊತ್ತಾಗುತ್ತೆ. ಸರ್ ನಿಮ್ಮ ಮಗಳು 2ನೇ ಸರಿ ಅಂತ ಓಡೋಗ್ತಿರೋದು. ಏಯ್ ಅದ್ ಮೀರ್ತಾ ಇದ್ದೀರಾ. ಪತ್ರಕರ್ತರು ಹೇಗಿರ್ಬೇಕೋ ಹಾಗಿರಿ. ನಿಮ್ಮಂತವರಿಂದನೇ ಈ ದೇಶ ಈಗ ಆಗಿರೋದು. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ದುಡಿತಾ ಇರೋ ನಾನು ಬೇಡದೇ ಇರೋ ವಿಷಯಗಳನ್ನೆಲ್ಲ ಕೆಣಕಿ ಒಳ್ಳೆ ಪ್ರಶ್ನೆಗಳನ್ನ ಕೇಳದೆ ಬೇರೆ ಹಾಕ್ಬಾರ್ದು ನ್ಯೂಸ್ಗಳನ್ನೆಲ್ಲ ಹಾಕಿ ನನ್ನ ಮಗಳು ಓಡೋದ್ಲು, ನನ್ನ ಮಗಳು ಹಿಂಗಾದ್ಲು, ನನ್ನ ಮಗಳು MMS ನೋಡಿದೀರಾ ಅಂತ ಕೇಳ್ಕೊಂಡು ಸಮಯ ವ್ಯರ್ಥ ಮಾಡ್ತಿದ್ದೀರಾ. ನೀವು ಮಾಡ್ತಾ ಇರೋ ಕೆಲಸ ನಿಮ್ಗೆ ಶೋಭೆ ಅನ್ಸುತ್ತಾ? ನಿಮ್ ಚಾನೆಲ್ಗಷ್ಟು ಬೆಂಕಿ ಹಾಕ ಹೋಗ್ರಿ ಆ ಕಡೆಗೆ. ಈ ನಿಮ್ ನಡವಳಿಕೆನ ಖಂಡಿಸ್ತೀವಿ. ಅದಕ್ಕೇನೆ ನಿಮ್ ಮಗಳು ಓಡೋಗಿರೋದು ಸರ್. ಸರ್ ನಿಮ್ ಇಷ್ಟ ಬಂದಂಗ್ ಮಾತಾಡೋದಕ್ಕೆ ಪ್ರೆಸರ್ನ ಏನ್ ಅನ್ಕೊಂಡಿದೀರಾ? ಏನ್ ನೀವು ಮ್ಯಾಲಿಂದ ಉದುರು ಬಂದವ್ರ? ಸರ್ ನಿಮ್ ಮಗಳು 2ನೇ ಸಲ ಅಂತ ಈಗ ಓಡೋಗಿರೋದು. ಏನೋ ಮಾತಾಡ್ತಿದ್ಯಾ? ತಗದ್ ಹಾಕ್ಬಿಟ್ರೆ ಎಲ್ಲ ಉದುರ್ಕೊಂಡು ಹೋಗ್ಬಿಡ್ಬೇಕು. ಪತ್ರಿಕಾ ಸ್ವಾತಂತ್ರ್ಯನ ಹಾಳು ಮಾಡ್ತಾ ಇದ್ದೀರಾ. ಹಾಗಾ? ಇನ್ಮೇಲೆ ನೋಡಿ ನಾವ್ ಯಾವ್ದನ್ನ ಹೇಗ್ ತೋರಿಸ್ತೀವಿ. ಹೋಗ್ರಿ, ಕಂಡಿದ್ದೀನಿ. ನಿಮ್ ಡೌನು ಇಲ್ಲ ಅಪ್ಪು ಇಲ್ಲ. ಚೀಫ್ ಮಿನಿಸ್ಟರ್ನ ಕೇರ್ ಮಾಡ್ಲಿಲ್ಲ, ನಿಮ್ಮಗೆಲ್ಲ ಎದುರ್ಕಂತೀನ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಂದ್ ವಿಷಯ ಹೇಳಲೇಬೇಕು. ಮಾದೇವ್ ಅವರು ಕ್ವಾಣನ್ ತರ ಸಿಕ್ಸಿದ್ದವ್ರಿಗೆಲ್ಲ ಯಾವಾಗ ಗುದಿತಾ ಇದ್ರು ಇದನ್ನ ಕಂಡಂತ ನಾವು ಇವ್ರಿಗೆ ಗುದಿಲೇಬೇಕು ಅಂತ ಯಾವಾಗ ಅವ್ರ ಪಂಚ ಕೈ ಹಾಕಿದ್ವು ನಾವು ಇದ್ಬದಿದ್ ಚಾನಲ್ ಎಲ್ಲ ಸೇರ್ಕೊಂಡು ಅವ್ರ ಶರ್ಟ್ಗೂ ಕೈ ಹಾಕಿದ್ರು. ಆ ಚಾನಲ್ನವರು ಶರ್ಟ್ ಬಿಚ್ಕೊಂಡೋದ್ರೆ ನಾವು ಅವ್ರದ್ದು ಪಂಚೆ ಬಿದ್ದು ನೆಕ್ಸ್ಟ್ ಅವ್ರದ್ದು ಒಳಗಡೆ ಇರೋ ಪುಟ್ಕೋಸಿನೂ ಬಿಚ್ಚಿದ್ವಿ. ಅಷ್ಟರಲ್ಲಿ ಯಾವಾಗ ಮಾದೇವ್ ಅವ್ರದ್ದು ವಿಷಯ ಬಟ್ಟ ಬಯಲಾಗೋಯ್ತೋ ಹೋಗಿ ಸೀದಾ ಎಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಪ್ರಶ್ನೆ ಅಂತ ಇದನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ ನಲ್ಲಿ ತೋರಿಸ್ತಾ ಇದೀವಿ. ಈ ಸುದ್ದಿಯನ್ನ ನೇರವಾಗಿ ನೋಡಿ ಆನಂದಿಸಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ನನ್ ತುಂಬಾ ಸುಸ್ತಾಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ? ನಾನ್ ಸ್ವಲ್ಪ ಹೊತ್ತು ಆ ನೀರಲ್ಲಿ ಆಟ ಆಡ್ ಬರ್ತೀನಿ. ಓಕೆನಾ ಚಾರಿ? ಓಕೆ. ಯಾಕೆ ಈಗ ಕಾರವಾರಕ್ಕೆ ಹೋಗಿ ಲೇಟ್ ಆಗ್ತಾ ಇಲ್ವಾ? ಇಲ್ಲ, ನೀರಲ್ಲಿ ಆಟ ಆಡ್ಬೇಕು. ವಾವ್, hey. ಜುಂಬಾಲೆಯ ಜುಂಬಲೆಯ ಜುಂಬಾಲೆಯ ಜುಂಬಲೆಯ ಹೈಗೋ ಹೈಗೋಗೋ ಹೈಗೋಗ ಹಯ್ಯ ಜುಂಬಾಲೆಯ ಜುಂಬಲೆಯ ಜುಂಬಾಲೆಯ ಜುಂಬಲೆಯ ಜುಂಬಾಲೆ.
ಕದ್ದು ಕದ್ದು ನೋಡೋ ಈ ನೋಟ ಸೆಲೆಯು, ಬಿಟ್ಟು ಬಿಟ್ಟು ಬಿಡದ ಈ ಕಲೆಯ ನೆಲೆಯು. ಪ್ರೇಮದ ದಾರಿಯಲ್ಲಿ ತನು ಮನದಲ್ಲಿ ತನು ಮನ ಮಿಡಿಯುವ ಪ್ರತಿ ಕ್ಷಣವೂ ನೆನೆಯುತ್ತಲೇ. ಅಲೆ ಅಲೆ ಅಲು ಅಲೆ ಬಲೆ ಬಲೆಯಲು ಬಲೆ ಪ್ರೇಮದ ಕಡಲಿನಲ್ಲಿ ಚಡಪಡ ಪಡಿಸುತ್ತ ನಲಿ ನಲಿ ನಲಿಯಲು ರಸಿಕನ ಹೃದಯದ ಕಾವ್ಯದ ಸುಂದರಿಯೇ, ಕಣ್ಕಡಲಿನ ಕಿನ್ನರಿಯೇ. ಈ ಕಣ್ಣ ಮೆಚ್ಚಿನ ಪ್ರೀತಿಯೊಂದು ಬೇಟೆಯಾಡೈತೆ. ಜುಂಬಾಲೆ ಆ ಜುಂಬಾಲೆ ಆ ಬೇಟೆ ಬಂದು ನನ್ನ ಮನಸ್ಸಿನ ಬಲೆಗೆ ಬಿದ್ದೈತೆ. ಜುಂಬಾಲೆ ಆ ಜುಂಬಾಲೆಯ ಮೊಸಳೆ ಕಂಡ್ರು ಓಡ್ರೋ ಓಡ್ರೋ. ವಿನು ಕಮಾನ್, ಕಮಾನ್ ಕಮಾನ್, ಬೇಗ ಬೇಗ. ಬ್ರೋ ಫಸ್ಟ್ ಇಲ್ಲಿನ ಜಾಗ ಖಾಲಿ ಮಾಡಬೇಕು. ಕಾಡು ಪ್ರಾಣಿಗಳ ಜೊತೆ ನಾಡು ಪ್ರಾಣಿಗಳು ಸೇರ್ಕೊಂಡ್ಬಿಟ್ಟಿದೆ. ಹೌದಲ್ವಾ, ನಾವು ಡಾಬಾದಲ್ಲಿ ಹೊಡೆದು ಕಳಿಸಿದ್ವಲ್ಲ ಆ ಗ್ಯಾಂಗ್ನವ್ರು ಅಲ್ವಲ್ಲ ಇವ್ರು ಯಾರು? ಅದು ಕರೆಕ್ಟು. ಅವ್ರಿಗೆ ಹೆಂಗ್ ದಾರಿ ಗೊತ್ತಾಯ್ತು? ಹೌದಲ್ವಾ? ಯಾರ ನೀವು? ಚಿಂತೆ, come on, Vinu! Oh my God! Come on, come on! Come on, hurry up! ಲೇ, ಈ ಡೀಲ್ ಏನಾನ ಆಯ್ತು ಅಂದ್ರೆ ಕೈ ತುಂಬಾ ಕಾಸು ಸಿಗುತ್ತೆ. ಅದ್ರೊಳಗೆಲ್ಲ ನಿಮ್ಗೆ ಒಂದೊಂದೇ ಸೈಕಲ್ ಕೊಡ್ಸೋದು, ಅರ್ಥ ಆಯ್ತಾ? ಅಣ್ಣ ಈ ಡೀಲ್ ಸರಿ ಇಲ್ಲ. ಹೊಟ್ಟೆ ತುಂಬಾ ಊಟ ಇಲ್ಲ, ಮೈ ತುಂಬಾ ಬಟ್ಟೆ ಇಲ್ಲ. ಏನ್ ಕರ್ಮಣ ಇದು? ಏಯ್ ಬಾಯಿ ಮುಚ್ಕೊಂಡ್ ಬರ. ಬಾಸ್ ಹೊಟ್ಟೆ ಹಸುವಾಗ್ತಿದೆ ಬಾಸ್. ಏಯ್ ನಾವು ಈಗ ಕಾಡು ಮನುಷ್ಯರು, ಇಲ್ಲಿ ಬೇಯಿಸ್ಕೊಂಡ್ ತಿನ್ನೋ ಪದಾರ್ಥ ತಿನ್ಬಾರ್ದು. ಇಲ್ಲಿ ಏನಿದ್ರು ಗೆಡ್ಡೆ ಗೆಣಸು ಎಲೆ ಸೊಪ್ಪು ಮಾತ್ರ ತಿನ್ಬೇಕು. ಸಿಕ್ತು. ಲೇ, ಇದನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಡು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಡ್ರಿ. ಲೇ, ಏನೋ ಇದು ಇಷ್ಟೊಂದು ಕೆಟ್ಟ ವಾಸನೆ ಬರ್ತಾ ಇದೆ? ಬಾಸ್ 2 ದಿವಸ ಆಗಿತ್ತು ಬಾಸ್, ಈಗ ರಿಲೀಸ್ ಆಯ್ತು. ಕರ್ಮ ಹಾಗೆ ಸಲ್ಲ ಕಣೋ. ಲೋ, ನಾನು ಹೇಳ್ತಾ ಇದ್ದಲ್ಲ ವಾಸನೆ, ಅಲ್ಲಿ ನೋಡು ನಿಕ ಅಲ್ಲೋಯ್ತೈತೆ. ಬಂದ್ರು ನಾನು ಹೇಳಿಲ್ವಾ ವಾಸನೆ ಇದೆ. ಜುಂಬಾಲೆ 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 ಜುಂಬಾಲೆ. ಮಗ, ಭೂಮಿ ಗುಂಡಾಕಿದೆ ಕಣ. ಭೂಮಿ ಗುಂಡಾಕಿಲ್ಲ ಕಣ, ಅದು ನಮಗೂ ಗೊತ್ತು. ಜೈಗೆ ಕಂಪ್ನಿ ಡೀಲ್ ತಗೊಂಡ್ಮೇಲೆ ಡೀಲ್ ಫಿಕ್ಸ್. ಲೈ ಫೋನ್ ಕೊಡ, ಇವನನ್ನ ಕ್ಲಿಕ್ ಮಾಡ್ಬೇಕು. ಲೈ ಅಲ್ಲೇನು ಹುಡುಕ್ತಾ ಇದ್ಯೋ? ಬಾಸ್ ನಂದು ಉದುರೋಗಿದೆ ಬಾಸ್. ಅಯ್ಯೋ, ನನ್ ಕಿತ್ಕೊಳ್ಳೋಣ ನಿಂದ ಏನೋ ಕೇಳ್ತಾನಲ್ಲಪ್ಪ. ಅಯ್ಯೋ, ಲೈ ಅದು ಇಡೋದಕ್ಕೆ ಬೇರೆ ಜಾಗ ಸಿಕ್ಲಿದೇನೋ? ಬೇರೆ ಎಲ್ಲ ಐತಣ್ಣ ಇಡಕ್ಕೆ ಜಾಗ. ಚೀ ಚಿ 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 ಚಿ, ಲೈಟೇ ಇಲ್ವಲ್ಲ. ಕೈ ಬರ ಕಡೆ. ಥೂ ನನ್ ಮಕ್ಕಳ್ರ,
ಒಂದ್ ಫೋಟೋ ಹಿಡಿಯಕ್ಕೆ ಅಲ್ಲಿ ಇಲ್ಲಿ ಓಡಿಸ್ಕೊಂಡ್ ಬಂದ್ರ ಬಾಸ್ ಪಾರ್ಟಿ ಕನ್ಫರ್ಮೇಶನ್ಗೋಸ್ಕರ ಫೋಟೋ ಹೊಡ್ಬಿಟ್ಟು ಅಲ್ಲಿ ಕಳ್ಸಾದ್ಮೇಲೆ ನಮ್ ಕೆಲಸ ಶುರು ಹಚ್ಕೊಳ್ಳೋದು. ಯಾಕೆಂದ್ರೆ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು. 10 ಡೀಲ್ ಮಿಸ್ ಆದ್ರೂ ಪರವಾಗಿಲ್ಲ, ಒಂದು ನಾನ್ ಡೀಲ್ ಆಗ್ಬಾರ್ದು. ಅದೇ ನಮ್ ಜೆಕೆ ಕಂಪನಿ ಪ್ರೊಫೈಲು. ಜೈ ಜೆಕೆ, ಜೈ ಜೆಕೆ, ಜೈ ಜೆಕೆ, ಜೈ ಜೆಕೆ, ಮುಖ ನೋಡ್ತಾ ಇದ್ರೆ ಯಾರೋ ಇವನು ಮಿಂಚಂಗ್ ಬಂದ ಗುಡ್ತರ ಹೊಡ್ಬಿಟ್ಟು ಹೋಗೇ ಬಿಟ್ನಲ್ಲು. ಇವ್ ಈ ತರ ಡೀಲ್ ಮಾಡಿದ್ರೆ ಸೆಟ್ ಆಗಲ್ಲ ಕಣ್ರು. ನಮ್ ಸ್ಟೈಲ್ ಅಲ್ಲೇ ಡೀಲ್ ಮಾಡೋಣ ಬನ್ರೋ. ಈ ಚಾರಿ ಎಲ್ಲೋ ಹೋಗ್ಬಿಟ್ಟು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಏ ಚಾರಿ, ಚಾರಿ ನಮ್ ಚಾರಿ ಯಾರು ಹೊಡಿತಾ ಇದಾರಲ್ಲ. ನಾವೇ ಹೊಡಿಯೋಣ ಅವ್ರನ್ನ. ಹಲೋ, ಜೆಕೆ ಡೀಲ್ ಕಂಪ್ನಿ ಆಲ್ ಇನ್ ಒನ್ ರೂಫ್. ಏನಾಗಬೇಕು ಹೇಳಿ? ನಿನ್ ಜನ್ಮಕ್ಕೆ ದೊಡ್ಡ ಡೀಲ್ ಕಂಪ್ನಿ ಅಂತ ಹೇಳ್ತೀಯ. ಮಾತು ಮುಂಚೆ ಡೀಲ್ ಕೊಟ್ರೆ ಡೀಲ್ ಮುಗಿಸ್ತೀನಿ ಅಂತ ಹೇಳ್ತೀಯ. ನಾನ್ ಹೇಳಿದ್ ಯಾರನ್ನ, ನಿನ್ ಫೋಟೋ ಕಳ್ಸಿರೋದ್ ಯಾರನ್ನ? ಯಾಕೆ ಮೇಡಮ್, ಏನಾಯ್ತು? ನೀನ್ ಯಾವ್ದೋ ರಾಂಗ್ ಫೋಟೋ ಕಳ್ಸಿದ್ಯಾ. ಫೋಟೋನೇ ಎಲ್ಲ ಮಿಸ್ ಆಗಿರ್ಬೇಕು. ನಾನು ಈ ಡೀಲ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಮೇಡಮ್ ಅಯ್ಯೋ, ಹೆಂಗ್ ಒದೆ ತಿಂತಾವ್ರಿ ನನ್ನ ಮಕ್ಕಳು. ಯಾರು ಅಂತ ಗೊತ್ತಿಲ್ದೇನೆ ಇಷ್ಟೊಂದು ರುಬ್ತಾವನೆ. ಅಪ್ಪಿ ತಪ್ಪಿ ಇವಂದಲ್ಲ ಡೀಲ್ ಅಂತ ಗೊತ್ತಿಲ್ಲ ಸಾಯ್ತಾನ ಅಷ್ಟೇ. ಅಯ್ಯೋ ನೈ ನೈ ಬ್ರೋ ನೈ ಹೆಂಗ್ ರುಬ್ಬಾಕ್ಬಿಟ್ಟವನ್ರೋ ನಿಮ್ಗೆಲ್ಲ. ಅಯ್ಯೋ ಯಾವ್ದೋ ಹೊಸ ಡೀಲ್ ಬಂದೈತೆ. ಜೆಕೆ ಡೀಲ್ ಕಂಪ್ನಿ ಆಲ್ ಇನ್ ಒನ್ ರೂಫ್. ನಿಮ್ಗೆ ಏನಾಗಬೇಕು ಹೇಳಿ? ಆಯ್ತು. ಡೇ ಈ ಡೀಲ್ ಬೇಡಕ. ಯಾವ್ದೋ 2 ವರ್ಷದ ಮಗನ ಕಿಡ್ನಾಪ್ ಮಾಡ್ಬೇಕು. ಅದ್ ನಮ್ಮನ್ನ ಏನು ಮಾಡಲ್ಲ. ಸರಿನೇನೋ ಮಾಡೋಣ ಬನ್ರ. ಆಯ್ತಣ್ಣ. ಅಣ್ಣ ಇದೇ ಕಾಸ್ಟ್ಯೂಮ್ ಅಥವಾ ಬೇರೆ ಕಾಸ್ಟ್ಯೂಮಾ? ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಂದು ಆಶ್ಚರ್ಯ ಆಗಿರ್ಬೋದು. ಯಾರನ್ನ ಬೇಕಾದ್ರೂ ಈ ಪ್ರಪಂಚದಲ್ಲಿ ಎದುರಾಕೋಬಹುದು, ಈ ಮೀಡಿಯಾದವ್ರನ್ನ ಮಾತ್ರ ಎದುರಾಕೋಬಾರ್ದು. ಯಾಕೆಂದ್ರೆ ಎನ ಬಿ ಮಾಡ್ತೀವಿ, ಬಿನ ಎ ಮಾಡ್ತೀವಿ. ಯಾರಿಗೂ ಗೊತ್ತಾಗಲ್ಲ ನಮ್ ಲೆಕ್ಕಾಚಾರ, ಯಾಕೆಂದ್ರೆ ಅದು ನಮ್ಗೇ ಗೊತ್ತಿರುತ್ತೆ. ಈಗ ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ, ಅವತ್ತು ಮೀಡಿಯಾದವ್ರಿಗೆಲ್ಲ ಹಿಡ್ಕೊಂಡು ತದಕಿದ್ದ ಮಾದೇವ್ ಅವ್ರಿಗೆ ಮೀಡಿಯಾದವರೆಲ್ಲ ಸೇರ್ಕೊಂಡು ಸಿಕ್ಕಾಬಟ್ಟೆ ರುಬ್ಬಿದ ತಕ್ಷಣ ಮಾದೇವ್ ಅವರು ಬಾತ್ರೂಮ್ ಅಲ್ಲಿ ಕೂತ್ಕೊಂಡವ್ರೆ. ಯಾಕೆ ಅಂತೀರಾ? ಅವತ್ತು ಮೀಡಿಯಾದವ್ರಿಗೆ ಹೊಡೆದಿದ್ಕೆ ಇವತ್ತು ಮೀಡಿಯಾದವರು ಚಡ್ಡಿ ಉದ್ರವನ್ಗೆ ಎಳೆದು ಬಾರ್ಸವ್ರೆ. ಬಾರ್ಸಿದ್ಕೆ ಎದುರುಕೊಂಡು ಮನೆ ಸೇರ್ಕೊಂಡ್ಬಿಟ್ಟು 90-60 ಅಂತ ಹೀರ್ಕೊಂಡು ಮೈನೋವು ಮರಿತಾ ಇದ್ದಾರೆ. ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನಮ್ಮ ಏಕೈಕ ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ. ಹಿಂಗೋಗಿ ಹಂಗ್ ಬರ್ತೀನಿ. ಲೇ ಕುರಿ,
ನೀನು ಏನಾರ ಹೇಳ್ಕೊ ಏನಾರ ಮಾಡ್ಕೊ ನೀನು ನನ್ಗೇನು ಮಾಡ್ಕೊಳಕ್ ಹಾಕಿಲ್ಲ ಗೊತ್ತಾಯ್ತಾ? ನಾನು ನಿನ್ಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ, ಅಲ್ಲಿ ಗಂಟ ಕಾಯ್ಕೊಂಡು ಬಿದ್ದಿರೋ. ವಿನೋದ್, ಇವ್ರು ಯಾರು ಅಂತ ನಿನ್ಗೇನಾದ್ರೂ ಗೊತ್ತಾ? ಅದು ಅಲ್ಲದೆ ನೋಡೋಕೆಲ್ಲರೂ ಕಾಡು ಮನುಷ್ಯ ತರಾನೇ ಕಾಣ್ತಾ ಇದ್ದಾರೆ. ಅವರೆಲ್ಲ ವಿನೂರಪ್ಪ ಕಳಿಸಿರೋ ಗ್ಯಾಂಗ್ ಅನ್ಸುತ್ತೆ. ಹೇಗಾದ್ರೂ ಮಾಡಿ ನಮ್ಮನ್ನು ಹಿಡ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆ ಗ್ಯಾಂಗು ನನ್ನ ನಟಿಸ್ಕೊಂಡ್ ಬರ್ತಿದ್ದಾರೆ. Come on, come on, come on. ಮಾರ್ಗಿಯಲ್ಲಿ ಇಲ್ಲ, ಕಾಣ್ತಾ ಇಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ, ಎಲ್ಲೋದ್ಲು ಅಂತ ಕಾಣ್ತಾ ಇಲ್ಲ. ಬನ್ನಿ ಹುಡ್ಕೋಣ. ನೀವಿಬ್ರು ಇಲ್ಲೇ ಇರಿ, ನಾನು ನೋಡ್ಕೊಂಡ್ ಬರ್ತೀನಿ. ಬಿಟ್ಟು ನನ್ನ ಹಿಂದೆನೆ ಬರ್ಬೇಕಿತ್ತ. ಎಸ್ಕೇಪ್ ಆದೆ. ಏಯ್, ಯಾರು ನೀವು? ಯಾಕೆ ನನ್ನಿಂದ ಬಿದ್ದಿದ್ದೀರಾ? ಏನ್ ಬೇಕು ನಿಮ್ಗೆಲ್ಲ? ಅದೇ ಎಲ್ಲದು ಅದನ್ನ ನಾನು ಕೊಟ್ಬಿಡು, ನಿನಗೆ ಏನು ಮಾಡಲ್ಲ, ಸುಮ್ಮನೆ ಬಿಟ್ಟು ಕಳಿಸ್ತೀನಿ. ಎಲ್ಲದು? ಏನದು? ಎಲ್ಲ ಬ್ಯಾಗು? ಬ್ಯಾಗ? ಮುಖ ಏನ್ ನೋಡ್ತಾ ಇದೀಯಾ? ಕೊಡು, ಎಲ್ಲದು? ಸುಮ್ಮನೆ ನಿಂತ್ಕೋಬೇಡ. ಎಲ್ಲಿ ಮಾತಾಡ್ಬೇಕಾ? ಎಲ್ಲಿ ಬ್ಯಾಗು? ಹೇಳು. ಹೇಳ್ತೀಯ ಇಲ್ವೋ? ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸುತ್ತಾಗ್ಬಿಡ್ತೀನಿ. ಏಯ್ ಅಮ್ಮ, ತಾಯಿ, ನೋಡು, ಏನಾರ ಮಾತಾಡು, ಏನಾರ ಮಾತಾಡು. ಸುಮ್ನೆ ಹಿಂಗ್ ನಿಂತ್ಕೊಂಡು ನನಗೆ ಟೆನ್ಷನ್ ಕೊಡ್ಬೇಡ. ಮಾತಾಡು. ನೋಡು, ಅದು ಸಾಮಾನ್ಯ ಚೊಂಬಲ್ಲದು, ಸಾಮಾನ್ಯ ಚೊಂಬಲ್ಲದು, ಹಿತ್ತಾಳೆ ಚೊಂಬು. ಅದ್ರ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಾ ನಿನಗೆ? ಅದು ಎಷ್ಟು ವ್ಯಾಲ್ಯೂ ಗೊತ್ತಾ ಮಾರ್ಕೆಟ್ ನಲ್ಲಿ? ಅದು ಹಿತ್ತಾಳೆ ಚೊಂಬದು, ರೈಸ್ ಪುಲ್ಲಿಂಗ್ ಚೊಂಬದು. ಎಲ್ಲಿ ಎಲ್ಲಿ ನೋಡು, ಆ ಚೊಂಬನೊಬ್ಬರಿಗೆ ಕಷ್ಟಪಟ್ಟು ಡೀಲ್ ಮಾಡಿದೀವಿ 500 ಕೋಟಿಗೆ. ಎಲ್ಲದು ಎಲ್ಲದು? ಆ ಚೊಂಬನ ಕೊಟ್ಬಿಡು. ನಾನವತ್ತು ಆ ಬ್ಯಾಗಲ್ಲಿ ಚೊಂಬನ ಅಲ್ಲೇ ಇಟ್ಟು ಬಂದೆ. ಹೌದು, ಅದೇ ಉದಯ ಬಜಾರ್ ಅಲ್ಲೇ ಇಟ್ಟು ಬಂದೆ. ನಿಜವಾಗ್ಲು ನಾನ್ ತಗೊಂಡ್ ಬರ್ಲಿಲ್ಲ. ನನ್ನ ನಂಬಿ. ಏಯ್, ಒಂದ್ ಹಿತ್ತಾಳೆ ಚೊಂಬಿಗೆ ಇಷ್ಟೊಂದು ಕಿರ್ಚಾಡ್ತಿದ್ಯಲ್ಲ. ಯಾವ್ದೋ ಅಂಗಡಿಗೆ ಹೋಗಿ 200 ರೂಪಾಯಿ ಕೊಟ್ರೆ ಒಂದ್ ಹಿತ್ತಾಳೆ ಚೊಂಬ್ ಕೊಡ್ತಾರ? ಅಪ್ಪ, ಅಣ್ಣ, ತಂದೆ, ಇವಳು ನಿನ್ ಲವರ್ ತಾನೆ? ಮರ್ಯಾದೆಯಿಂದ ಆ ಚೊಂಬ್ ಕೊಡಕ್ ಕೇಳು. ಸುಮ್ಮನೆ ಕತೆ ಹೇಳ್ತಾ ಇದ್ದಾಳೆ. ಲೇ ಹಿತ್ತಾಳೆ, ಒಂದ್ ಚೊಂಬಿಗೋಸ್ಕರ ಇಷ್ಟೊಂದು ಕಿರ್ಚಾಡ್ತಿದ್ಯಲ್ಲ. ಬಾ, ನಾನೇ ಒಂದ್ ಹಿತ್ತಾಳೆ ಚೊಂಬ್ ಕೊಡಿಸ್ಬಿಡ್ತೀನಿ. ಹಿತ್ತಾಳೆ ಹಿತ್ತಾಳೆ ಅಂತ ನನಗೆ ಟೆನ್ಷನ್ ಕೊಡ್ಬೇಡಿ. ನನಗೇನಾದ್ರೂ ಟೆನ್ಷನ್ ಜಾಸ್ತಿ ಆದ್ರೆ ಸುಟ್ಟಾಕ್ಬಿಡ್ತೀನಿ ಇವಳನ್ನ. ಚಾರಿ, ನೀನ್ ಹತ್ರ ಇತ್ತಲ್ಲ ಆ ಬ್ಯಾಗ್ ಅಲ್ಲಿ. ಬ್ಯಾಗ ಎಲ್ಲಿಟ್ಟೆ ನಾನು? ಮೊಗೆಂಬು ಮೊಗೆಂಬು ಕುಸುವ.
ಮೊಗಾಂಬಗೆ ಮಜಾ ಬಂತು. ಏಯ್ ಹೋಗೋ, ಬ್ಯಾಗ್ ಇಸ್ಕೊಂಡ್ ಬಾ. ಸುಟ್ಟಾಕ್ಬಿಡ್ತೀನಿ, ನಿಜ ಹೇಳು. ಈಗ ಯಾವ್ದಕ್ಕೂ ಫೋನ್ ಮಾಡ್ತೀನಿ. ಏಯ್ ಮಧು, ಆ ಚಂಬು ಅಲ್ಲೇ ಉದಯ ಬಜಾರಲ್ಲಿ ಇದೆ ಅಂತೆ, ನೋಡು ಹುಡುಕು. ಅಲ್ಲಿ ನೋಡ್ಕೊಂಡು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡು, ಗೊತ್ತಾಯ್ತಾ? ಫೋನು ಏನ್ ಹೇಳೋ? ಬಜಾರ್ಗೆ ಹೋಗಿದ್ದೆ, ಜನ ಲೋಯ್,
ಏನಪ್ಪ ಜನದ ಜಾತ್ರೆ ಅಂತ ಒಳಗೋಗಿ ನೋಡಿದ್ರೆ ಗಂಡಸ್ರು ಹೆಂಗಸ್ರು ಪಿಳ್ಳೆ ಪಿಸ್ಕೋ ಮಕ್ಳು ಮರಿ ಎಲ್ಲ ಕ್ಯಾಶ್ ಕೌಂಟರ್ ಹತ್ರ ಮುತ್ಕೊಂಡ್ಬಿಟ್ಟಿದ್ರ ನಾವು. ಇದೇನಪ್ಪ ಈ ಜಾತ್ರೆ ಅಂತ ನೋಡಿದ್ರೆ ಆ ಚಂಬನ ಅಲ್ಲಿ ಪೂಜೆ ಮಾಡೋಣ ನಾವು. ಆ ಜನ ಆ ಚಂಬನ್ ನೋಡಿ ಗಾಬರಿ ಆಗೋಯ್ತು ನಾವು. ಏಯ್ ಆ ಚೊಂಬಿದ ಕಡೆ ಉದ್ಭವ ತಗೊಂಡು ಬರ್ತಾ ಇದೀವಿ ಮಗ, ಬರ್ತಾ ಇದೀವಿ. ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು ಅಂದ್ರೂ ನೀವು ಫೋನ್ಗಳು ತಪ್ಪಿದಿಲ್ಲಪ್ಪ. ಹಲೋ ಹಲೋ ಮಹೇಶ್. ಹಾಂ ಹೇಳಿ ಸರ್. ನಾನು ಮಾದೇವ್ ಮಾತಾಡ್ತಾ ಇರೋದು. ಇಂಡಸ್ಟ್ರಿಯಲಿಸ್ಟ್ ಮಾದೇವ್ ಅವರಾ? ಹ್ಞೂ ರೀ, 24 ಗಂಟೆ ಒಳಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ. 36 ಗಂಟೆ ಆದ್ರೂ ನನ್ನ ಮಗಳು ಬರಲಿಲ್ಲ. ಯಾವ 24 ಗಂಟೆ ಸರ್? ನನ್ಗೆ ಯಾವ್ದು ಗೊತ್ತಾಗ್ತಾ ಇಲ್ಲ. ರೀ ಹೇಳಿಲ್ವನ್ರಿ ನಾನು, ನನ್ನ ಮಗಳು ಯಾವನ ಕೆಲಸದ ಜೊತೆ ಓಡೋಗಿದ್ದಾಳೆ ಅಂದ್ಬಿಟ್ಟು. ಏನ್ ಹೇಳ್ತಿದ್ದೀರಾ ನೀವು? ಅವನಿಗೆ ಚೆನ್ನಾಗಿ ಬೆಂಡೆತ್ತಿ ನನ್ನ ಮಗಳನ್ನ 24 ಗಂಟೆ ಒಳಗೆ ಸುರಕ್ಷಿತವಾಗಿ ತಂದ್ಬಿಡು ಅಂತ ಹೇಳಿದ್ನಲ್ಲ. ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ನಲ್ರಿ. ಏನ್ ಹೇಳ್ತಿದ್ದೀರಾ ನೀವು? ನನ್ಗೆ ಯಾವ್ದು ಫೋನ್ ಬಂದಿಲ್ಲ, ಯಾರು ಫೋನ್ ಮಾಡಿಲ್ಲ, ವಿಚಾರನೇ ಗೊತ್ತಿಲ್ವಲ್ರಿ. ಪೊಲೀಸ್ ಹಣೆ ಬರನೇ ಇಷ್ಟು. ನಾನು ಹೇಳಿದ್ ಮರ್ತ್ಬಿಟ್ಯಾ? ನನಗೆ ಗೊತ್ತಿತ್ತು ಹೀಗೆ ಮಾಡ್ತೀರಾ ಅಂತ. ಸರ್ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ನನಗಂತೂ ನೀವು ಫೋನ್ ಮಾಡಿಲ್ಲ, ಯಾವ ಕಂಪ್ಲೇಂಟ್ ಕೂಡ ನನಗೆ ಸಿಕ್ಕಿಲ್ಲ. ಐ ಆಮ್ ವೆರಿ ಸಾರಿ ಸರ್. ಕೊನೆಗೂ ನಿಮ್ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ರಲ್ರಿ. ಸರ್ ಅರ್ಥ ಮಾಡ್ಕೊಳ್ಳಿ, ನನಗೆ ಯಾವ ಕಂಪ್ಲೇಂಟ್ ಬಂದಿಲ್ಲ. ನೀವು ಏನ್ ಹೇಳ್ತಾ ಇದ್ದೀರ ಅಂತ ಅರ್ಥ ಆಗ್ತಿಲ್ಲ ಸರ್ ನನಗೆ. ಐ ಆಮ್ ವೆರಿ ಸಾರಿ. ಇವ್ರು ಏನ್ ಹೇಳ್ತಿದಾರೆ ನನಗೊಂದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಆ ಮಹೇಶ್ ಯಾರು? ಬ್ರಿಡ್ಜ್ ಅಲ್ಲಿ ಬರಬೇಕು. ಅಲ್ಲಿವರೆಗೂ ಇಲ್ಲೇ ಕಾಯೋಣ. ಸಾಹೇಬರಿಗೆ ಒಂದು ಫೋನ್ ಮಾಡಿ ಹೇಳ್ತೀನಿ. ಸರ್ ಫೋನು ಇನ್ನೇನು CMದೇ ಇರಬೇಕು. ಹಲೋ ಸಾಹೇಬ್ರೆ, ನಾನು ಮಹೇಶ ಮಾತಾಡೋದು. ನಾನು ನಿಮ್ಮ ಅಚ್ಚುಮೆಚ್ಚಿನ ಮಹಾದೇವ್. ಸಾಹೇಬ್ರೆ, ಆ ಹುಡುಗರಿಂದ ಸ್ವಲ್ಪ ತೊಂದರೆ ಆಗ್ತಿದೆ. ನೀವು ಹೂ ಅಂದ್ರೆ ಆ ಹುಡುಗನ್ನ ಎತ್ಬಿಡ್ಲಾ? ಯಾವ ಹುಡುಗನ್ನ? ಅದೇ ಆ ಹುಡುಗನ್ನ ಮರ್ಡರ್ ಮಾಡ್ಬಿಡ್ಲಾ ಅಂತ ಕೇಳಿದೆ. ಏನ್ಲೇ ಹೇಳ್ತಿದೀಯಾ? ತೊಂದರೆ ಆಗೋದಾದ್ರೆ ರೇ ಮುಚ್ಕೊಂಡು ಫೋನ್ ಇಡ್ಲಾ? ಇಲ್ಲ ಅಂದ್ರೆ ಬಂದು ನಾನೇ ನಿನ್ನ ಎತ್ಬಿಡ್ತೀನಿ. ಸಾರ್ ಕೋಪ ಮಾಡ್ಕೋಬಿಡಿ ಸಾರ್. ಇನ್ ಸ್ವಲ್ಪ ಹೊತ್ತಿನಲ್ಲಿ ಕೆಲಸ ಮುಗಿಸಿ ನಿಮಗ್ ಫೋನ್ ಮಾಡ್ತೀನಿ. ಏಯ್ ಇಡಪ್ಪ ನೀನು. ಏನಯ್ಯ ನಿಂದು? ಸಾಹೇಬರು ಯಾಕೋ ಗರಂ ಆಗಿದ್ದಾರೆ. ಕೆಲಸ ಮುಗಿಸಿ ಆಮೇಲೆ ಫೋನ್ ಮಾಡ್ತೀನಿ. ನಮ್ಮಿಬ್ರಲ್ಲಿ
ಮಾಡ್ಬೇಕು ಅಂತ ಕಾರಣ ತೊಂದರೆ ಕೊಡ್ತಾ ಇದಾರೆ. ಈಗ ನಾವೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ ಬ್ರದರ್, ಈಗ ನಾವೇನ್ ಮಾಡ್ಬೇಕು ಅಂತ. ವಾಟ್ ಅ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ವಾವ್, ನೀವಿಬ್ರು ನಿಮ್ ಚಿಕ್ಕ ವಯಸ್ಸಿನ ಆಸೆನ ಈಡೇರ್ಸ್ಕೊಳಕ್ಕೋಸ್ಕರ ಇಲ್ಲಿವರೆಗೂ ಓಡ್ ಬಂದ್ರಾ? ವಾಟ್ ಅ ಗ್ರೇಟ್ ಲವ್ ಸ್ಟೋರಿ ನಿಮ್ದು. ಇವ್ರನ್ನೆಲ್ಲ ಕರ್ಕೊಂಡು ಬಂದು ನನ್ನ ಹತ್ರ ಶೋ ಕೊಡ್ತಾ ಇದೀಯಾ? ನಮ್ MLA ಮಹಾದೇವ್ ಸಾಹೇಬ್ರ ಮಗಳನ್ನೇ ಕಿಡ್ನಾಪ್ ಮಾಡ್ಕೊಂಡು ಬರ್ತೇನೆ ನೀನು? ಎಷ್ಟೋ ಧೈರ್ಯ ನಿನಗೆ? ನಾನು MLA ಮಹಾದೇವ್ ಅವ್ರ ಮಗಳಲ್ಲ, ಇಂಡಸ್ಟ್ರಿಯಲಿಸ್ಟ್ ಮಹಾದೇವ್ ಅವ್ರ ಮಗಳು. ಆಹಾ, ನನಗೆ ದಾಸವಾಳ ಮುಡ್ಸಕ್ ನೋಡ್ತೀರಾ? ಈ ಮಹೇಶ್ ಅಷ್ಟೊಂದು ಹುಂಬ ಅಲ್ಲ. ಸರ್, ಇವಳು ಈ ಮಹೇಶನು ಅಷ್ಟು ಹುಂಬ ಅಲ್ಲ. ಅಲ್ಲ ಸರ್, ಇವಳು ನಮ್ ಸಾಹೇಬ್ರ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತೇನೆ ನೀನು? ಅಲ್ಲ ಸರ್, ಇವಳು ನಿಮ್ಗೇನೋ ಮಿಸ್ಟೇಕ್ ಆಗಿರ್ಬೇಕು. ಅವ್ರು ಹೇಳ್ತಿದಾರಲ್ಲ ಅವಳು MLA ಮಹಾದೇವ್ ಮಗಳು ಅಲ್ಲ ಅಂತ. ಯಾಕೆ ಸುಮ್ಮನೆ ಹೊಡ್ತಿದ್ದೀರಾ? ಯಾರ ನೀನು? ಯಾರ ನೋಡಿ? ಬಿದ್ದು ಸಾಯಿ. ಚಾರಿಗೆ ಯಾಕೆ ಕೊಡ್ದೆ? ಚಾರಿಗೆ ಯಾಕೆ ಕೊಡ್ದೆ? ತಿರುಬೋಕಿ ನನ್ನ ಮಗನ ಜೊತೆ ಬಂದಿದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ?
ಈಗ ಕಮನ್ ಕೈ 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 ಮಾರ್ಗಿ ಕಮನ್ ಮೆತ್ಗೆ ಮೆತ್ಗೆ ಮಾರ್ಗಿ ಮಾರ್ಗಿ ಏನಾಯ್ತು ಮಾರ್ಗಿಗೆ? ನಿಮ್ಗೇನಾಗ್ಲಿಲ್ವಾ? ಐಮ್ ಓಕೆ ಡೋಂಟ್ ವರಿ. ಮೇಲಿಂದ ಕೆಳಗಡೆ ಬಿದ್ನಲ್ಲ ತಲೆಗೆ ಸ್ವಲ್ಪ. ವಿನೋದ್, ಯಾ ನಮ್ಗಿನ್ನು ಯಾರು ತೊಂದರೆ ಕೊಡೋರಿಲ್ಲ, ಎಲ್ಲರ ಕತೆನೂ ಮುಗ್ಸಾಯ್ತು. ಯಾ ಯು ಆರ್ ಗ್ರೇಟ್. ಹೋಗೋಣ ಬನ್ನಿ. ಆಯ್ತು ನಡೀರಿ ಹೋಗೋಣ. ನೋಡಿ, ನಾನು ಹೇಳಿದ್ನಲ್ಲ, ಇದು ಅದೇ ನದಿ. ಈ ಬೋಟಲ್ ಕೂತ್ಕೊಂಡು ಒಂದು 5 ರಿಂದ 6 ಕಿಲೋಮೀಟರ್ ಹೋದ್ರೆ ಅಲ್ಲೊಂದು ದಡ ಸಿಗುತ್ತೆ. ಆ ದಡ ದಾಟಿ ಆಚೆ ಹೋದ್ರೆ ಯಾಣ ಸಿಗುತ್ತಲ್ವಾ? ಹೌದು. ಸರಿ, ಮತ್ತೆ ಬನ್ನಿ ಹೋಗೋಣ ಅಲ್ವಾ? ಬನ್ನಿ. ಬಿ ಕೇರ್ಫುಲ್. ಓಕೆ ಬನ್ನಿ. ಕಮ್ ಹುಷಾರು ಹುಷಾರು ಚಾನಿ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಂದ್ ವಿಷಯ ಹೇಳಲೇಬೇಕು. ಮಾದೇವ್ ಅವರು ಕ್ವಾಣನ್ ತರ ಸಿಕ್ಸಿದ್ದವ್ರಿಗೆಲ್ಲ ಯಾವಾಗ ಗುದಿತಾ ಇದ್ರು, ಇದನ್ನ ಕಂಡಂತ ನಾವು ಇವ್ರಿಗೆ ಗುದಿಲೇಬೇಕು ಅಂತ ಯಾವಾಗ ಅವ್ರ ಪಂಚೆ ಕೈ ಹಾಕಿದ್ವು, ನಾವು ಇದ್ಬದಿದ್ ಚಾನಲ್ ಎಲ್ಲ ಸೇರ್ಕೊಂಡು ಅವ್ರ ಶರ್ಟ್ಗೂ ಕೈ ಹಾಕಿದ್ರು. ಆ ಚಾನಲ್ನವರು ಶರ್ಟ್ ಬಿಚ್ಕೊಂಡೋದ್ರೆ ನಾವು ಅವ್ರದ್ದು ಪಂಚೆ ಬಿದ್ದು, ನೆಕ್ಸ್ಟ್ ಅವ್ರದ್ದು ಒಳಗಡೆ ಇರೋ ಪುಟ್ಕೋಸಿನೂ ಬಿಚ್ಚಿದ್ವಿ. ಅಷ್ಟ್ರಲ್ಲಿ ಯಾವಾಗ ಮಾದೇವ್ ಅವ್ರದ್ದು ವಿಷಯ ಬಟ್ಟಾ ಬಯಲು ಆಗೋಯ್ತೋ, ಹೋಗಿ ಸೀದಾ ಎಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಮಾನ ಮರಿ ನಾನು ಇದಕ್ಕೆಲ್ಲ ಸದನದಲ್ಲೇ ಉತ್ತರ ಕೊಡ್ತೀನಿ. ಬ್ರೇಕಿಂಗ್ ನ್ಯೂಸ್ನು ಅಲ್ಲೇ ಕೊಡ್ತೀನಿ. ಅಯ್ಯೋ, ನಾವ್ ಯಾಣದ ಹತ್ರ ಬಂದಿದ್ದೀವಿ. ನಂಗೆ ತುಂಬಾ ಖುಷಿ ಆಗ್ತಿದೆ ವಿನೋದ್, ತುಂಬಾ ಖುಷಿ ಆಗ್ತಿದೆ. 1 ಕಿಲೋಮೀಟರ್ ಯಾಣ. ಈಗಾಗ್ಲೇ ಕಾಡಲ್ಲಿ ಓಡಾಡಿ ಎನರ್ಜಿ ಬಂದಿದೆ. ಇನ್ 1 ಕಿಲೋಮೀಟರ್ ಯಾವ ಮಹಾ ಕರೆಕ್ಟ್. ಈ ಯಾಣ ನನ್ ಜೀವ. ಇಲ್ಲಿನ ಪ್ರಕೃತಿ ಸೌಂದರ್ಯನ ನೋಡ್ತಾ ನೋಡ್ತಾ ನಾನ್ ದೊಡ್ಡವನಾದೆ. ಇನ್ 1 ಕಿಲೋಮೀಟರ್ ಏನು, 100 ಕಿಲೋಮೀಟರ್ ಹೋದ್ರೂ ಸುಸ್ತಾಗಲ್ಲ. ಬನ್ನಿ. ಓಕೆ. ಬ್ರೋ, ಈ ದಾರಿ ಯಾಣಕ್ಕೆ ಹೋಗುತ್ತಾ ಅಂತ ನಂಗೆ ಡೌಟ್ ಆಗ್ತಾ ಇದೆ.
ನಿನ್ ಡೌಟು ಸರಿಯಾಗೇ ಇದೆ. ಅವಾಗ ನಾವು ಚಿಕ್ಕರಾಗಿದ್ವು, ಈ ಮರ ಗಿಡ ಎಲ್ಲ ಚಿಕ್ಕದಾಗಿದ್ವು ಅಷ್ಟೇ. ಇರ್ಬೋದು. ವೆಂಕಟೇಶ್ವರ ಬರ್ತಾವನೆ, ಕೇಳಬೇಡ. ಈ ದಾರಿ ಯಾಣಕ್ ಹೋಗುತ್ತಾ? ಕುಮಟಕ್ಕ ಹಿಂಗೆ ಸೀದಾ ಹೋಗಿ. ಕುಮಟ ಅಲ್ಲಪ್ಪ, ಯಾಣ ಯಾಣ. ಕೋಣನ ಸೀದಾ ಹೋಗ್ತಾ ಇದೆ. ಕೋಣ ಅಲ್ಲ ಸ್ವಾಮಿ, ಯಾಣ ಯಾಣ. ರೋಣನ ಇಲ್ಲೇ ಪಕ್ಕದಲ್ಲಿದೆ. ಇನ್ನೊಂದ್ಸರಿ ನಿನ್ನ ಯಾಣ ಅಂತ ಕೇಳಿಬಿಟ್ರೆ ನಮ್ಮನ್ನ ಸ್ಮಶಾನಕ್ಕೆ ಕಳಿಸ್ಬಿಡ್ತೀಯ. ಸ್ವಾಮಿಗಳೇ, ತಾವು ದಯಮಾಡಿಸಿ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ? ಅರ್ಥ ಅಲ್ಲ, ಚೆನ್ನಾಗಿ. ಮೋಹನ ಹಸಿರಲಿ ಮೋಹನ ಸಿರಿಯಲಿ ನಾನೋಡಿದ ಯಾಣದ ತಾಣ ಮೋಹನ. ನಾನೋಡಿದ ಮಂಜಿನ ತುಂತುರು ಹನಿ ಹನಿ ಮೋಹನ. ಮೋಹನ ಹಸಿರಲಿ ಮೋಹನ ಸಿರಿಯಲಿ ನಾನೋಡಿದ ಯಾಣದ ತಾಣ ಮೋಹನ. ನಾನೋಡಿದ ಮಂಜಿನ ತುಂತುರು ಹನಿ ಹನಿ ಮೋಹನ. ಪ್ರಪಂಚದಾದ್ಯಂತ ಅರಣ್ಯಗಳ ಮೇಲೆ ನಾವು ಮಾಡುತ್ತಿರುವ ಅನಾಚಾರವು ನಾವು ನಮಗಳ ಮೇಲೆ ಮಾಡಿಕೊಳ್ಳುತ್ತಿರುವ ಅನಾಚಾರವೇ ಆಗಿದೆ. ಮಹಾತ್ಮ ಗಾಂಧೀಜಿ, ವಾಟ್ ಎ ಗ್ರೇಟ್ ಮ್ಯಾನ್. ಸೂಪರ್. ಇದೆಲ್ಲ ನಮ್ ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ದಿನೇ ದಿನೇ ಅರಣ್ಯ ನಾಶ, ವನ್ಯಜೀವಿಗಳ ನಾಶ ಆಗ್ತಾ ಇದೆ. ಇದಕ್ಕೆಲ್ಲ ಮುಕ್ತಿನೇ ಇಲ್ವಾ ಸರ್? ಗಾಳಿಯ ಸುಯ್ ಸುಯ್ ಆನಾದವು ಗುಯ್ ಗುಯ್. ಆ ಇಂಚರ ಮೋಹನ ಮೋಹನ. ಆ ನೀರಿನ ಝುಳು ಝುಳು, ಆ ಸದ್ದಿನ ಗುಳು ಗುಳು. ಆ ಅಲೆಯೇ ಮೋಹನ ಮೋಹನ. ಆಕಾಶವ ಚುಂಬಿಸು ಹಾಗೆ ನಿಂತ ಮರಗಳೇ ಮೋಹನ. ಆ ಕಾಡಿನ ಕೋಗಿಲೆ ಹಾಡುದು ಕುಹು ಕುಹು ಎನ್ನಲು ಮೋಹನ 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 ಆಸೆ ಪಡ್ಬೇಕು ನಿಜ ವಿನುತಾ. ಆದ್ರೆ ಈ ರೀತಿ ಬೆಟ್ಟ ಗೊಡ್ಡ ಹತ್ಕೊಂಡು ಓಡ್ಕೊಂಡು ಒದೆ ತಿನ್ಕೊಂಡು ಕಷ್ಟ ಪಟ್ಕೊಂಡು ಅಲ್ಲ ತಾಳಿ ಕಟ್ಸ್ಕೊಳ್ಳೋದಿದ್ಯಲ್ಲ, ಅದ್ ಎಂತ ಆಸೆನೆ ನಿಂದು? ಮಾರ್ಗಿ, ನಿನ್ ಲೈಫಲ್ಲಿ ಯಾವತ್ತಾದ್ರೂ ಲವ್ ಮಾಡಿದ್ಯಾ? ಲವ್ ಮಾಡಿದ್ರೆ ನಿನ್ಗ ಆ ನೋವು ಗೊತ್ತಾಗ್ತಿತ್ತು. ಎಷ್ಟು ಕಷ್ಟ ಆದ್ರೂ ಎಷ್ಟು ಖುಷಿಯಾಗಿದ್ದಾರೆ ನೋಡು, ಎಷ್ಟು ಹುಮ್ಮಸ್ಸಿದೆ. ಮಾರ್ಗಿ, ಚಿಕ್ಕ ವಯಸ್ಸಲ್ಲಿ ಅವಳು ನಿಂತರ ಇಲ್ಲಿವರೆಗೂ ಬಂದು ನನ್ನ ಕೈಲಿ ಹತ್ತಕ್ಕಾಗಲ್ಲ ಅಂತ ಹೇಳಿ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ಲು. ಅಲ್ಲಿ ನೋಡು, ಟೆಂಪಲ್ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ನಾನು ಇವಳನ್ನ ಎತ್ಕೊಂಡು ಹೋಗಿದ್ದೆ. ಈಗಲೂ ಇವಳಿಗೆ ಅದೇ ಆಸೆ, ನಾನೇ ಎತ್ಕೊಂಡು ಹೋಗ್ಬೇಕು ಅಂತ. ಅಲ್ವಾ ವಿನು? ಮೋಹನ 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 ಮೋಹನ. ಈ ತಾಣದಲ್ಲಿ ಈ ಯಾಣದಲ್ಲಿ ಈ ಧ್ವನಿ ಪ್ರತಿಧ್ವನಿ ಹನಿ ಮೋಹನ. ಗಗನ ಚುಂಬನದಲ್ಲಿ ದೂರದ ಬೆಟ್ಟದಲ್ಲಿ ಜೀವ ಸಾಲಿನಲ್ಲಿ ಮೋಹನ. ಗಗನ ಚುಂಬನದಲ್ಲಿ ದೂರದ ಬೆಟ್ಟದಲ್ಲಿ ಜೀವ ಸಾಲಿನಲ್ಲಿ ಮೋಹನ 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 ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಕಿಡ್ನಾಪಿಂಗ್ ಕೇಸಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ.
ಇವಳ ಕಿಡ್ನಾಪ್? ನೋ ಸರ್, ನೋ. ಇನ್ಸ್ಪೆಕ್ಟರ್, ಅವರು ಮೈನರ್ ಅಲ್ಲ, ಮೇಜರ್. ಅವ್ರು ಚಿಕ್ಕ ಮಕ್ಕಳಲ್ಲ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು? ಎಸ್, ತಪ್ಪೇನಿಲ್ಲ. ಈ ರಾಜ್ಯದ ಜನನಾಯಕ, ಈ ರಾಜ್ಯದ ಶಾಸಕ MLA ಮಹಾದೇವಪ್ಪ ಅವ್ರ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು ತಪ್ಪು. ಇವಳು MLA ಮಹಾದೇವ್ರ ಮಗಳಲ್ಲ ಸರ್, ಇವರಪ್ಪ ಫೇಮಸ್ ಇಂಡಸ್ಟ್ರಿಯಲಿಸ್ಟ್, ಅವ್ರ ಮಗಳು ಇವಳು. ನಿಮ್ಮ ಐಡಿ ತೋರಿಸ್ರಿ. ಐಡಿ ತೋರ್ಸು, ಐಡಿ ತೋರ್ಸೆ. ತೋರ್ಸು. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಸರ್, ಇವಳು ನಿಂತಿ ಸರ್. ಯಾಣ ಅಂದ್ರೆ ಇವಳಿಗೆ ತುಂಬಾ ಇಷ್ಟ. ನನಗೆ ತಾಳಿ ಕಟ್ಟೋದಿದ್ರೆ ಯಾಣದಲ್ಲೇ ತಾಳಿ ಕಟ್ಟಿ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ಲು. ಅದಕ್ಕೆ ಇಲ್ಲಿವರೆಗೂ ಬಂದ್ವಿ ಸರ್. ಆದ್ರೆ ಇವಳನ್ನ ಕಿಡ್ನಾಪಿಂಗ್ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೋ ನೋ ಸರ್, ನಾನೇ ಇವಳು ಕಿಡ್ನಾಪ್ ಮಾಡ್ಕೊಂಡ್ ಬರ್ಲಿ? ನಾವಿಬ್ರು ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ವಿ. ನೋಡಿ ಸರ್ಟಿಫಿಕೇಟು. ಓಕೆ, ಕ್ಯಾರಿ ಆನ್. ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕ್ಯಾರಿ ಆನ್. ಆಲ್ ದ ಬೆಸ್ಟ್. ನಮ್ಮಿಂದ ನಿಮಗೆ ತೊಂದರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏ ವಿನು, ನಮ್ಮನ್ನ ಯಾರು ಬೇರೆ ಮಾಡಕ್ ಆಗಲ್ಲ ಕಣೆ. ಕಮಾನ್, ಐ ಲವ್ ಯು ಟು. ಬ್ರದರ್, ನೋಡಿದ್ರಲ್ಲ ನಮ್ ಲವ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಏ ವಿನು, ನಿನ್ ಕನ್ಸು ನಿಜ ಆಗ್ತಾ ಇದೆಯಲ್ಲ? ರಾಹುಲ್, ಇನ್ನೇನು ನಿಮ್ಮ ಅಡ್ಡಿ ಆತಂಕಗಳೆಲ್ಲ ಮುಗ್ದೋಯ್ತಲ್ಲ, ನಿಮ್ದು ತಾಳಿ ಕಟ್ಟಿ. ವಿನೋದ್, ಐ ಲವ್ ಯು ವಿನು. ಚಿಕ್ಕ ವಯಸ್ಸಿನ ನನ್ನ ಆಸೆನೆಲ್ಲ ಪೂರೈಸಿದಕ್ಕೆ ತುಂಬಾ ಥ್ಯಾಂಕ್ಸ್ ವಿನೋದ್. ರಾಹುಲ್ ಭಾಯ್, ನೀವಿಲ್ಲ ಅಂದಿದ್ರೆ ನನ್ನ ಹೆಂಡತಿ ಆಸೆನ ಪೂರೈಸಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಚೀರಪ್ ವಿನೋದ್. ಈ ಪ್ರಪಂಚದಲ್ಲಿರೋ ಲವ್ ಸ್ಟೋರಿಗಳು ಈ ರೋಮಿಯೋ ಜೂಲಿಯಟ್, ಸಲೀಂ ಅನಾರ್ಕಲಿ, ಈ ಹೀರ್ ರಾಂಜಾ, ಈ ತಾಜ್ ಮಹಲ್ ಕಟ್ಟಿದ್ರಲ್ಲ ಶಹಜಹಾನ್, ಅವ್ರ ಲವ್ ಸ್ಟೋರಿಗಿಂತ ನಿಮ್ ಲವ್ ಸ್ಟೋರಿ ಏನ್ ಕಮ್ಮಿ ಇಲ್ಲ ಬಿಡಿ. ನೀವು ಚಿಕ್ಕ ವಯಸ್ಸಿಂದ ಆಸೆ ಪಟ್ಟ ಈ ಸುಂದರವಾದ ಕನಸನ್ನ ಈ ಪವಿತ್ರವಾದ ಪ್ರಕೃತಿಯ ತಾಣ ಯಾಣದಲ್ಲಿ ಪೂರೈಸ್ಕೊಂಡಿದ್ದೀರಾ. ಕಮ್ ಆನ್, ಎಸ್, ಥ್ಯಾಂಕ್ ಯು. ಬ್ರದರ್, ನಾನ್ ನಿಮ್ I love you too. I love you, Margi. I love you too. I love you. I love you too, Margi. I love you too. Love you, Margi. I love you too, Rahul. ನನಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ ರಾಹುಲ್. ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಕಾಪಾಡಿದೆ. ಅದನ್ನೆಲ್ಲ ನಾನು ಮರೆಯೋ ಹಾಗೆ ಇಲ್ಲ. I love you, Rahul. I love you.
ನಮ್ಮಿಬ್ಬರ ಮಧ್ಯೆ ಅವ್ರ ಆಸೆನೂ ಪೂರೈಸ್ಕೊಂಡ್ರು. ನಿನ್ ಚಿಕ್ಕ ವಯಸ್ಸಿನ ಆಸೆ ಅದನ್ನು ಯಾಣದಲ್ಲಿ ಪೂರೈಸ್ಕೊಂಡೆ. ಅಲ್ಲ ಕಣೆ ಪೆದ್ದು, ನನ್ನ ಆಸೆ ಏನು ಅಂತ ಕೇಳ್ಬಾರ್ದಾ? ನಿಮ್ಮ ಆಸೆ ನಂಗೆ ಗೊತ್ತು ರೀ. ಗೊತ್ತಿರಕ್ ತಡ. ಬನ್ನಿ ಮೂನ್ಗೆ ಹೋಗೋಣ. ಮೂನ್ ಅಲ್ಲ ಕಣೆ, ಹನಿಮೂನ್. ಅರೆ ಇವರಿಬ್ರು ಫ್ರೀಸ್ ಆಗ್ಬಿಟ್ರಲ್ಲ, ನಾವಿಬ್ರು ಫ್ರೀಸ್ ಆಗೋಣ. ಈ ಕೋಣಾಪುರದ ಎಮ್ಮೆಲೆ ಎಂತ ಮಂಡೆ ಬಿಸಿ ಮರ ಇದೆ. ನಾನು ಇದಕ್ಕೆಲ್ಲ ಸದನದಲ್ಲೇ ಉತ್ತರ ಕೊಡ್ತೀನಿ. ಬ್ರೇಕಿಂಗ್ ನ್ಯೂಸ್ನು ಅಲ್ಲೇ ಕೊಡ್ತೀನಿ. ಎಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟ ಗೊತ್ತಾ? ನಾನೊಬ್ಬ ಆಜನ್ಮ ಬ್ರಹ್ಮಚಾರಿ, ನನಗೆ ಮದುವೆನೇ ಆಗಿಲ್ಲ. ಸದನದಲ್ಲಿ ಇವ್ರ ಮಾತು ಕೇಳಿ ಎಲ್ಲರೂ ಸುಸ್ತು. ಈ ಕೋಣಾಪುರದ ಎಮ್ಮೆಲೆ ಎಂತ ಮಂಡೆ ಬಿಸಿ ಮರ ಇದೆ. ಧಾಗೆ ದಿನ ಗಿನ್ನ